ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ನ ಕೆಮಿಸ್ಟ್ರಿ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಅಲ್ಲಿ ನಾವು ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅನ್ನೋ ಚಾಪ್ಟರ್ ಅನ್ನ ಕ್ವಿಕ್ ರಿವ್ಯೂ ನಡೆಸ್ತಿದೀವಿ, ಆಯ್ತಾ? ಅಂದ್ರೆ ಕ್ವಿಕ್ ರಿವಿಷನ್, ಓಕೆನಾ? ಸೊ ಇನ್ ಡೆಪ್ತ್ ವಿಡಿಯೋ ರಿಲೇಟೆಡ್ ಟು ದಿಸ್ ಚಾಪ್ಟರ್ ನಿಮ್ಗೆ ನಮ್ಮ ಚಾನೆಲ್ ಅಲ್ಲಿ ಸಿಗುತ್ತೆ. ಈ ವಿಡಿಯೋ ನೀವು ಆಲ್ರೆಡಿ ಓದಿದ್ದೀರಾ, ಬರೀ ರಿವಿಷನ್ ಮಾಡಬೇಕು ಅಂದ್ರೆ ಮಾತ್ರ ಈ ವಿಡಿಯೋ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ, ಆಯ್ತಾ? ಸೊ ಪರೀಕ್ಷೆ ಚಾನೆಲ್ ಅಲ್ಲಿ ನಾನು ನಿಮ್ಮ ಕೆಮಿಸ್ಟ್ರಿ ಟೀಚರ್, ನನ್ನ ಹೆಸರು ಹರ್ಷಿತಾ ಎಸ್ ಬದಲು ನೀವು ನನ್ನ ಸ್ಕ್ರೀನ್ ಶಾಟ್ ಅಂತ ಕರಿಬಹುದು. ಸೊ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ ಚಾಪ್ಟರ್ ಓವರ್ ವ್ಯೂ ನ ಈ ಮೈಂಡ್ ಮ್ಯಾಪ್ ಅಲ್ಲಿ ನೀವು ನೋಡ್ತಿದ್ದೀರಾ, ಆಯ್ತಾ ಮಕ್ಳೇ? ಸೊ ಈ ಚಾಪ್ಟರ್ ಅಲ್ಲಿ 5 ಮೇಜರ್ ಟಾಪಿಕ್ಸ್ ಇರತ್ತೆ ಅಂಡ್ ಆ ಟಾಪಿಕ್ಸ್ ಅಡಿ ಸಬ್ ಟಾಪಿಕ್ಸ್ ಇರತ್ತೆ, ಆಯ್ತಾ? ಮ್ಯಾಮ್ ಅಡ್ಡ ನಿಂತಿದ್ದೀರಾ, ತಲೆ ಎಲ್ಲ ಬರ್ತಿದೆ, ನನ್ಗೆ ಕಾಣಿಸ್ತಿಲ್ಲ ಮೈಂಡ್ ಮ್ಯಾಪ್ ಅಂತ ಎಲ್ಲ ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ನೋಟ್ಸ್ ಕೂಡ ಸಿಗುತ್ತೆ ಇನ್ PDF ಫಾರ್ಮ್ಯಾಟ್. ಸೊ ಈ ಮೈಂಡ್ ಮ್ಯಾಪ್ ಕೂಡ ನೋಟ್ಸ್ ಅಲ್ಲಿ ಇರುತ್ತೆ. ಸೊ ತಲೆ ಕೆಡ್ಸ್ಕೊಳ್ದೆ ಆ ನೋಟ್ಸ್ ನ ಆಕ್ಸೆಸ್ ಮಾಡಿ, ಇಟ್ ಇಸ್ ಫ್ರೀ ಆಫ್ ಕಾಸ್ಟ್, ಆಯ್ತಾ? ಓಕೆ, ಸೊ ನಾವು ಸ್ಟಾರ್ಟ್ ಮಾಡೋಣ. ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್. ಫಸ್ಟ್ ಆಫ್ ಆಲ್ ವಿಲ್ ಸ್ಟಾರ್ಟ್ ವಿತ್ ಏನಕ್ಕೆ ಕಾರ್ಬನ್ನೇ ನಾವು ಸ್ಟಡಿ ಮಾಡಬೇಕು, ಎಲ್ಲಾ ಎಲಿಮೆಂಟ್ಸ್ ನ ಬಿಟ್ಟು ಕಾರ್ಬನ್ನೇ ನಾವು ಏನಕ್ಕೆ ಫೋಕಸ್ ಮಾಡಿ ಸ್ಟಡಿ ಮಾಡಬೇಕು ಅಂದ್ರೆ, ನಿಮ್ಮ ಸುತ್ತಮುತ್ತ ಯಾವುದೇ ವಸ್ತು ಇರಲಿ, ಯಾವುದೇ ಜೀವಿ ಇರಲಿ, ಅದರಲ್ಲಿ ಕಾರ್ಬನ್ ಕಾಂಪೌಂಡ್ಸ್ ಇದ್ದೇ ಇರುತ್ತೆ, ಆಯ್ತಾ ಮಕ್ಕಳೇ? ನಿಮ್ಮ ಸುತ್ತಮುತ್ತ ಬಾಟಲ್, ಪೆನ್ಸಿಲ್, ಬಾಕ್ಸ್ ಏನೇ ಇದ್ರೂ ಅದ್ರಲ್ಲಿ ಕಾರ್ಬನ್ ಕಾಂಪೌಂಡ್ ಇದ್ದೇ ಇರುತ್ತೆ. ಅದಕ್ಕೆ ನಾವು ಕಾರ್ಬನ್ಗೆ ಮಹತ್ವ ಕೊಟ್ಟು ಒಂದು ಇಡೀ ಚಾಪ್ಟರ್ನ ನಾವು ಕಾರ್ಬನ್ಗೆ ಡೆಡಿಕೇಟ್ ಮಾಡಿದ್ದೀವಿ, ಆಯ್ತಾ? ಓಕೆ, ಸೊ ಈಗ ಕಾರ್ಬನ್ ಬಗ್ಗೆ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನ ತಿಳ್ಕೊಳ್ಳೋಣ ನಾವು. ವಾಟ್ ಇಸ್ ದಟ್? ಕಾರ್ಬನ್ಗೆ ಖುಷಿ ಆಗ್ತಿದೆ, ವಿ ಆರ್ ಸ್ಟಡಿಂಗ್ ಇಟ್ ಅಂತ. ಸೊ ಕಾರ್ಬನ್ನ ಅಟಾಮಿಕ್ ನಂಬರ್ ಬಂದು 6, ಆಯ್ತಾ? ಸೊ ಅದರಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗಿರುತ್ತೆ? 2,4, ವಿಚ್ ಮೀನ್ಸ್ ಕೆ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ, ಎಲ್ ಶೆಲ್ ಅಲ್ಲಿ 4 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಎಲ್ಲಾ ಆಟಮ್ಸ್ ನ ರೀತಿ ಕಾರ್ಬನ್ ಕೂಡ ಆಕ್ಟೆಟ್ ಅಥವಾ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ನ ಅಚೀವ್ ಮಾಡಕ್ಕೆ ಟ್ರೈ ಮಾಡ್ತಿರತ್ತೆ. ಅಂಡ್ ಈ ಆಕ್ಟೆಟ್ ನ ಅಚೀವ್ ಮಾಡಕ್ಕೆ ಕಾರ್ಬನ್ ಎದುರುಗಡೆ 2 ದಾರಿ ಇರುತ್ತೆ, ಆಯ್ತಾ? ಏನದು ದಾರಿಗಳು? ಫಸ್ಟ್ ಆಫ್ ಆಲ್ ಅದು 4 ಎಲೆಕ್ಟ್ರಾನ್ಸ್ ನ ಗೇನ್ ಮಾಡ್ಕೋಬಹುದು, 4 ಎಲೆಕ್ಟ್ರಾನ್ಸ್ ನ ಗಳಿಸ್ಕೋಬಹುದು. ಆಗೇನಾಗತ್ತೆ, ಈ 4 ಎಲೆಕ್ಟ್ರಾನ್ಸ್ ಏನಿದೆ ಎಲ್ ಶೆಲ್ ಅಲ್ಲಿ ಅದು 8 ಎಲೆಕ್ಟ್ರಾನ್ಸ್ ಆಗತ್ತೆ, ಮತ್ತೆ ಆಕ್ಟೆಟ್ ಏನಿದೆ ಅಚೀವ್ ಆಗ್ಬಿಡತ್ತೆ. ಅಥವಾ ಅದು 4 ಎಲೆಕ್ಟ್ರಾನ್ಸ್ ನ ಲೂಸ್ ಮಾಡ್ಕೋಬಹುದು, ಓಕೆನಾ? 4 ಎಲೆಕ್ಟ್ರಾನ್ಸ್ ನ ಲೂಸ್ ಮಾಡ್ಕೋಬಹುದು. ಸೊ ಆಗ ಏನಾಗುತ್ತೆ, ಈ 4 ಎಲೆಕ್ಟ್ರಾನ್ಸ್ ಹೊಟ್ಟೋಗ್ಬಿಡತ್ತೆ, ಕೆ ಶೆಲ್ ಅಲ್ಲಿ ಡ್ಯೂಪ್ಲೇಟ್ ಕಂಪ್ಲೀಟ್ ಆಗುತ್ತೆ, ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ನ ಕಾರ್ಬನ್ ಅಚೀವ್ ಮಾಡ್ಬೋದು. ಬಟ್ ಕಾರ್ಬನ್ ಏನಿದೆ ಅದು 2 ದಾರಿನ ತಗೊಳ್ಳಲ್ಲ. 4 ಎಲೆಕ್ಟ್ರಾನ್ ನ ಗೇನ್ ಮಾಡ್ಕೊಂಡ್ರೆ ಆಗ ನಮ್ಗೆ C4- ಆನಿಯಾನ್ ಸಿಗುತ್ತೆ, 4 ಎಲೆಕ್ಟ್ರಾನ್ಸ್ ನ ಲೂಸ್ ಮಾಡ್ಕೊಂಡ್ರೆ C4+ ಕ್ಯಾಟಿಯಾನ್ ಸಿಗುತ್ತೆ. ಬಟ್ ಕಾರ್ಬನ್ ಏನ್ ಮಾಡತ್ತೆ, 2 ದಾರಿನ ತಗೊಳಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಫಸ್ಟ್ ಸಿನಾರಿಯೋ ಅಲ್ಲಿ ನೋಡಿ, 4 ಎಲೆಕ್ಟ್ರಾನ್ಸ್ ನ ಗೇನ್ ಮಾಡಿದ್ರೆ ಕಾರ್ಬನ್ ಹತ್ರ ಆಗ 10 ಎಲೆಕ್ಟ್ರಾನ್ಸ್ ಆಗತ್ತೆ ಅಲ್ವಾ? ಮತ್ತೆ ನ್ಯೂಕ್ಲಿಯಸ್ ಅಲ್ಲಿ ಎಷ್ಟು ಪ್ರೋಟಾನ್ಸ್ ಇರುತ್ತೆ? ಇನ್ನು 6 ಪ್ರೋಟಾನ್ಸೇ ಇರುತ್ತೆ. 6 ಪ್ರೋಟಾನಿಗೆ 10 ಎಲೆಕ್ಟ್ರಾನ್ಸ್ ನ ಮ್ಯಾನೇಜ್ ಮಾಡೋದು ದೊಡ್ಡ ತಲೆನೋವಾಗ್ಬಿಡತ್ತೆ, ಆಯ್ತಾ? ಸೊ ಕಾರ್ಬನ್ ಏನನ್ನತ್ತೆ, ನಾನು ಈ ದಾರಿ ತಗೊಳ್ಳಲ್ಲ ಬಾಸ್, ಪ್ಲೀಸ್ ನನ್ ಬಿಟ್ಬಿಡಿ ಅಂತ ಕಾರ್ಬನ್ ಈ ರೂಟ್ ಹೋಗಲ್ಲ, ಆಯ್ತಾ? ಸೆಕೆಂಡ್ ಏನು ಸಿನಾರಿಯೋದು ಪ್ರಾಬ್ಲಮ್ ಏನು? ಫಸ್ಟ್ ಆಫ್ ಆಲ್ 4 ಎಲೆಕ್ಟ್ರಾನ್ಸ್ ನ ಒಂದು ಆಟಮ್ ಇಂದ ತೆಗೆಯೋದು ತುಂಬಾ ದೊಡ್ಡ ದುಸ್ಸಾಹಸ, ಆಯ್ತಾ? ಅದರಲ್ಲಿ ಎಷ್ಟೊಂದು ಎನರ್ಜಿ ವೇಸ್ಟ್ ಆಗುತ್ತೆ, ಓಕೆನಾ? ಅದಲ್ದೆ ಈಗ ಎಲೆಕ್ಟ್ರಾನ್ಸ್ ಎಷ್ಟು ಉಳಿತು? 2 ಎಲೆಕ್ಟ್ರಾನ್ಸ್ ಉಳಿತು, ಮತ್ತೆ 6 ಪ್ರೋಟಾನ್ಸ್ ಉಳಿತು. 6 ಪ್ರೋಟಾನ್ಸ್ಗೆ ಬರೀ 2 ಎಲೆಕ್ಟ್ರಾನ್ ಇರುತ್ತೆ. ಒಳ್ಳೆ ಕ್ಯಾಸೆಟ್ ಅಂಗಡಿಯಲ್ಲಿ ಸೊಳ್ಳೆ ಹೊಡ್ಕೊಂಡು ಕುತ್ಕೊಳ್ಳೋ ಕೆಲಸ ಆಗ್ಬಿಡತ್ತೆ ನಮ್ಮ ಪ್ರೋಟಾನ್ಸ್ ಇದು, ಆಯ್ತಾ? ಅದಕ್ಕೆ ಕಾರ್ಬನ್ ಏನ್ ಮಾಡತ್ತೆ, 2ನೇ ರೂಟು ತಗೊಳ್ಳಲ್ಲ. ನಾನು ಆನಿಯಾನ್ ಫಾರ್ಮ್ ಮಾಡಲ್ಲ, ಕ್ಯಾಟಿಯಾನ್ ಫಾರ್ಮ್ ಮಾಡಲ್ಲ, ನಾನು ಬಿಟ್ಬಿಡಿ ಅನ್ನತ್ತೆ, ಆಯ್ತಾ ಕಾರ್ಬನ್? ಸೊ ಕಾರ್ಬನ್ ಏನ್ ಮಾಡತ್ತೆ, ರೆಬೆಲ್ ಫೇಸ್ಗೆ ಹೋಗ್ಬಿಟ್ಟು ಒಂದು ಹೊಸ ರೀತಿಯ ಬಾಂಡ್ನೇ ಫಾರ್ಮ್ ಮಾಡತ್ತೆ. ವಾಟ್ ಆರ್ ದೋಸ್ ಬಾಂಡ್ಸ್ ಕಾಲ್ಡ್? ದೋಸ್ ಬಾಂಡ್ಸ್ ಆರ್ ಕಾಲ್ಡ್ ಕೋವೆಲೆಂಟ್ ಬಾಂಡ್ಸ್. ಅದರಲ್ಲಿ ಏನು ಎಲೆಕ್ಟ್ರಾನ್ ಲಾಸು ಆಗಲ್ಲ, ಎಲೆಕ್ಟ್ರಾನ್ ಗೇನು ಆಗಲ್ಲ. ಇನ್ಸ್ಟೆಡ್ 2 ಆಟಮ್ಸ್ ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ಕೊಂಡು ಬಾಂಡ್ ನ ಫಾರ್ಮ್ ಮಾಡುತ್ತೆ. ಸೊ ದಿಸ್ ಬಾಂಡ್ ಇಸ್ ಫಾರ್ಮ್ ಬೈ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಬಿಟ್ವೀನ್ ಆಟಮ್ಸ್, ಆಯ್ತಾ? ಸೊ 2 ಅಣ್ಣ ತಮ್ಮಂದಿ ಇರ್ತಾರ, ಎಲೆಕ್ಟ್ರಾನ್ಸ್ ನ ಹಂಚ್ಕೊಂಡು ಅದು ಬಾಂಡ್ ನ ಫಾರ್ಮ್ ಮಾಡಿದ್ರೆ ಅದನ್ನ ನಾವು ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಸೊ ನಮ್ಮ ಕೋವೆಲೆಂಟ್ ಬಾಂಡ್ಸ್ ಅಲ್ಲಿ ಟೈಪ್ಸ್ ಇರತ್ತೆ, ಆಯ್ತಾ ಮಕ್ಳೇ? ಸೊ 3 ಟೈಪ್ಸ್ ಆಫ್ ಕೋವೆಲೆಂಟ್ ಬಾಂಡ್ ನ ಡಿಸ್ಕಸ್ ಮಾಡೋಣ ನಾವು. ಫಸ್ಟ್ ಸಿಂಗಲ್ ಕೋವೆಲೆಂಟ್ ಬಾಂಡ್. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಹೈಡ್ರೋಜನ್ ಆಟಮ್ ನ ನೋಡ್ಬೇಕು. ಹೈಡ್ರೋಜನ್ ಹತ್ರ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ? 1 ಎಲೆಕ್ಟ್ರಾನ್ ಇರುತ್ತೆ ಈಚ್ ಆಟಮ್ ಆಫ್ ಹೈಡ್ರೋಜನ್ ಹತ್ರ. ಸೊ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ನ ಅಚೀವ್ ಮಾಡಕ್ಕೆ ಹೈಡ್ರೋಜನ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕು? 2 ಎಲೆಕ್ಟ್ರಾನ್ಸ್ ಬೇಕು. ಆಗ ಕೆ ಶೆಲ್ ಅಲ್ಲಿ ಡ್ಯೂಪ್ಲೇಟ್ ಆಗುತ್ತೆ, ಮತ್ತೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಹೈಡ್ರೋಜನ್ ಅಚೀವ್ ಮಾಡುತ್ತೆ. ಸೊ ಈ ಹೈಡ್ರೋಜನ್ಗೆ ಹೇಳುತ್ತೆ, ನೋಡೋಣ ನನ್ನ ಹತ್ರ 1 ಎಲೆಕ್ಟ್ರಾನ್ ಇದೆ, ನಿನ್ನ ಹತ್ರ 1 ಎಲೆಕ್ಟ್ರಾನ್ ಇದೆ, ಇಬ್ರು ಶೇರ್ ಮಾಡ್ಕೊಂಡ್ ಬಿಡೋಣ ಅಲ್ವಾ, ಏನಕ್ಕೆ ಸುಮ್ಮನೆ ಜಿದ್ದಿ ಎಲ್ಲ ಮಾಡೋದು ಅಂತ 2 ಮಾತಾಡ್ಕೊಂಡು ಈ 2 ಎಲೆಕ್ಟ್ರಾನ್ಸ್ ನ 2 ಆಟಮ್ ಶೇರ್ ಮಾಡ್ಕೊಳ್ಳತ್ತೆ, ಆಯ್ತಾ? ಸೊ ವಾಟ್ ಇಸ್ ಹ್ಯಾಪನಿಂಗ್? 2 ಎಲೆಕ್ಟ್ರಾನ್ಸ್ ಅಂದ್ರೆ ನೀವು
ಇನ್ನೊಂದು ರೀತಿ ಹೇಗೆ ಕರಿಬಹುದು ಅದನ್ನ, ಅ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಒನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಒಂದ್ ಜೋಡಿ, ಎರಡು ಏನಾದ್ರೂ ಇದ್ರೆ ಅದನ್ನ ಒಂದು ಜೋಡಿ ಅಂತ ಕರಿತೀವಿ ಅಲ್ವಾ. ಅದೇ ರೀತಿ ಒಂದ್ ಜೋಡಿ ಎಲೆಕ್ಟ್ರಾನ್ಸ್ ನ ಎರಡು ಆಟಮ್ಸ್ ಈ ರೀತಿ ಶೇರ್ ಮಾಡ್ಕೊಳತ್ತೆ. ಸೊ ಈ ಎರಡು ಎಲೆಕ್ಟ್ರಾನ್ಸ್ ಏನಿದೆ ಎರಡು ಆಟಮ್ಸ್ ಗೆ ಬಿಲಾಂಗ್ ಆಗತ್ತೆ ಆಯ್ತಾ ಮಕ್ಳೇ. ಸೊ the bond which is formed by sharing a single pair of electrons is known as a single covalent bond ಆಯ್ತಾ. ಸೊ ಈ ಏನು ಬಾಂಡ್ ನ ನೀವು ಸಿಂಗಲ್ ಲೈನ್ ಮೂಲಕ ಕೂಡ ರಿಪ್ರೆಸೆಂಟ್ ಮಾಡಬಹುದು, ಈ ರೀತಿ ಕೂಡ ರಿಪ್ರೆಸೆಂಟ್ ಮಾಡಬಹುದು. ಓಕೆ, ಮೂವಿಂಗ್ ಆನ್ ಟು ಡಬಲ್ ಕೋವೆಲೆಂಟ್ ಬಾಂಡ್. ಈಗ ಸಿಂಗಲ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಶೇರ್ ಮಾಡಿ ಸಿಂಗಲ್ ಕೋವೆಲೆಂಟ್ ಬಾಂಡ್ ಆಯ್ತು ಅಂದ್ರೆ ಡಬಲ್ ಕೋವೆಲೆಂಟ್ ಬಾಂಡ್ ಅಲ್ಲಿ ಏನಾಗುತ್ತೆ, ಎಸ್, ಟೂ ಪೇರ್ಸ್ ಅಥವಾ ಎರಡು ಜೋಡಿ ಎಲೆಕ್ಟ್ರಾನ್ಸ್ ನ ಎರಡು ಆಟಮ್ಸ್ ಶೇರ್ ಮಾಡ್ಕೊಳ್ಳುತ್ತೆ. ಎಕ್ಸಾಂಪಲ್ ಬಂದು ಆಕ್ಸಿಜನ್. ಆಕ್ಸಿಜನ್ atomic number is 8, so ಅದರ electronic configuration ಬಂದು 2,6. ಸೊ ಒಂದೊಂದು ಆಕ್ಸಿಜನ್ ಆಟಮ್ ಹತ್ರ 6 ಎಲೆಕ್ಟ್ರಾನ್ಸ್ ಇರತ್ತೆ. ಸೊ ಅದಕ್ಕೆ ಇನ್ನೂ 2 ಎಲೆಕ್ಟ್ರಾನ್ಸ್ ಬೇಕು ಟು ಅಚೀವ್ ಆಕ್ಟೆಟ್ ಅಲ್ವಾ. ಸೊ ಎರಡು ಏನು ಆಕ್ಸಿಜನ್ ಆಟಮ್ಸ್ ಮಾತಾಡ್ಕೊಂಡ್ಬಿಟ್ಟು ನೋಡಿ, 2 ಎಲೆಕ್ಟ್ರಾನ್ಸ್ ನಾನು ಕೊಡ್ತೀನಿ, 2 ಎಲೆಕ್ಟ್ರಾನ್ಸ್ ನೀನ್ ಕೊಡು, ಇಬ್ರು ಶೇರ್ ಮಾಡ್ಕೊಳ್ಳೋಣ ಎಲೆಕ್ಟ್ರಾನ್ಸ್ ಅಂತ. ಈ ರೀತಿ ನಮ್ಮ ಆಕ್ಸಿಜನ್ ಆಟಮ್ಸ್ ಏನಿದೆ ಬಾಂಡ್ ನ ಫಾರ್ಮ್ ಮಾಡತ್ತೆ. 2 ಜೋಡಿ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇದನ್ನ ನಾವು ಡಬಲ್ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಈ ಮಾಲಿಕ್ಯೂಲ್ ನ ನೀವು ಈ ರೀತಿ ಕೂಡ ರಿಪ್ರೆಸೆಂಟ್ ಮಾಡಬಹುದು, ಒಂದು ಜೋಡಿಗೆ ಒಂದು ಲೈನ್ ಆಯ್ತಾ. ಓಕೆ, ಮೂವಿಂಗ್ ಆನ್, ವಿಲ್ ಗೋ ಆನ್ ಟು ಟ್ರಿಪಲ್ ಕೋವೆಲೆಂಟ್ ಬಾಂಡ್. ಸೊ 3 ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್, 3 ಜೊತೆ ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ಕೊಂಡು 2 ಆಟಮ್ಸ್ ಏನಾದ್ರೂ ಬಾಂಡ್ ನ ಫಾರ್ಮ್ ಮಾಡಿದ್ರೆ ಅದನ್ನ ನಾವು ಟ್ರಿಪಲ್ ಕೋವೆಲೆಂಟ್ ಬಾಂಡ್ ಅಂತೀವಿ. ಇದು ನಮ್ಗೆ ಕಾಣಿಸ್ಕೊಳ್ಳೋದು ನೈಟ್ರೋಜನ್ ಆಟಮ್ಸ್ ಅಲ್ಲಿ. ಸೊ ನೈಟ್ರೋಜನ್ ಅಟಾಮಿಕ್ ನಂಬರ್ ಏನು, ಇಟ್ ಇಸ್ 5. ಸೊ 3 ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ನ ನೈಟ್ರೋಜನ್ ಶೇರ್ ಮಾಡ್ಕೊಳ್ಳುತ್ತೆ. ಸೊ ನೈಟ್ರೋಜನ್ ಹತ್ರನೇ 1 ಪೇರ್ ಉಳ್ಕೊಳ್ಳುತ್ತೆ, ಮತ್ತೆ 3 ಏನು ಎಲೆಕ್ಟ್ರಾನ್ಸ್ ನ ಶೇರ್ ಮಾಡುತ್ತೆ. ಇದ್ರ ಬಾಂಡ್ ಹೇಗೆ ಕಾಣುತ್ತೆ, ಇಟ್ಸ್ ಗೋಯಿಂಗ್ ಟು ಲುಕ್ ಲೈಕ್ ದಿಸ್ ಆಯ್ತಾ. ಸೊ 3 ಜೋಡಿ ಎಲೆಕ್ಟ್ರಾನ್ಸ್ ಶೇರ್ ಆಗ್ತಿದೆ. ಸೊ ದ ಬಾಂಡ್ ಕ್ಯಾನ್ ಆಲ್ಸೋ ಬಿ ರಿಪ್ರೆಸೆಂಟೆಡ್ ದಿಸ್ ವೇ ಆಯ್ತಾ ಮಕ್ಳೇ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಟೈಪ್ಸ್ ಆಫ್ ಕೋವೆಲೆಂಟ್ ಬಾಂಡ್. ಈಗ ಒಂದು ಇಂಪಾರ್ಟೆಂಟ್ ಕಾಂಪೌಂಡ್ ಮೀಥೇನ್ ಅನ್ನೋ ಒಂದು ಕಾಂಪೌಂಡ್, ಅದರಲ್ಲಿ ಬಾಂಡಿಂಗ್ ಹೇಗೆ ನಡೆಯುತ್ತೆ ಅಂತ ನೋಡೋಣ ಆಯ್ತಾ. ಸೊ ಮೀಥೇನ್ ಅನ್ನೋ ಫಾರ್ಮುಲಾ ಬಂದು CH4 ಆಯ್ತಾ ಮಕ್ಳೇ. ಸೊ ಒಂದು ಕಾರ್ಬನ್ ಆಟಮ್ ಏನಿದೆ 4 ಹೈಡ್ರೋಜನ್ ಆಟಮ್ ಒಟ್ಟಿಗೆ ಅದು ಬಾಂಡ್ಸ್ ನ ಫಾರ್ಮ್ ಮಾಡಬೇಕು. ಸೊ ಒಂದೊಂದು ಹೈಡ್ರೋಜನ್ ಆಟಮ್ ಹತ್ರ ಒಂದೊಂದು ಎಲೆಕ್ಟ್ರಾನ್ ಇರುತ್ತೆ, ಬಟ್ ಕಾರ್ಬನ್ ಆಟಮ್ 4 ಎಲೆಕ್ಟ್ರಾನ್ಸ್ ಇರುತ್ತೆ ಅಲ್ವಾ ಕಾರ್ಬನ್ ಆಟಮ್ ಹತ್ರ. ಸೊ ಅದು ಒಂದೊಂದು ಎಲೆಕ್ಟ್ರಾನ್ ನ ಒಂದೊಂದು ಹೈಡ್ರೋಜನ್ ಆಟಮ್ ಒಟ್ಟಿಗೆ ಶೇರ್ ಮಾಡ್ಕೊಳ್ಳುತ್ತೆ ಆಯ್ತಾ. ಸೊ ಈ ರೀತಿ ಶೇರ್ ಮಾಡ್ಕೊಳ್ಳುತ್ತೆ ನಮ್ಮ ಕಾರ್ಬನ್ ಆಟಮ್. ಈ ಬಾಂಡಿಂಗ್ ಹೇಗೆ ಕಾಣುತ್ತೆ, ಎಸ್. ಸೊ ಕಾರ್ಬನ್ ಆಟಮ್ಸ್ ಫಾರ್ಮ್ಸ್ 4 ಡಿಫ್ರೆಂಟ್ ಕೋವೆಲೆಂಟ್ ಬಾಂಡ್ಸ್ ವಿತ್ 4 ಡಿಫ್ರೆಂಟ್ ಹೈಡ್ರೋಜನ್ ಆಟಮ್ಸ್. ಯಾವ ಕೋವೆಲೆಂಟ್ ಬಾಂಡ್ ಎಷ್ಟು ಎಲೆಕ್ಟ್ರಾನ್ ಶೇರ್ ಆಗ್ತಿದೆ, 1 ಪೇರ್ ಆಫ್ ಎಲೆಕ್ಟ್ರಾನ್ ಶೇರ್ ಆಗ್ತಿದೆ ಈಚ್ ಆಟಮ್ ಒಟ್ಟಿಗೆ. ಸೊ ದೀಸ್ ಆರ್ ಆಲ್ ಸಿಂಗಲ್ ಕೋವೆಲೆಂಟ್ ಬಾಂಡ್ಸ್ ಆಯ್ತಾ. ಸೊ ದಟ್ ಇಸ್ ಆಲ್ ಅಬೌಟ್ ದ ಟೈಪ್ಸ್ ಆಫ್ ಕೋವೆಲೆಂಟ್ ಬಾಂಡ್ಸ್. ಈಗ ನಾವು ಆಲೋಟ್ರೋಪ್ಸ್ ಆಫ್ ಕಾರ್ಬನ್ ಅನ್ನೋ ಒಂದು ಟಾಪಿಕ್ ನ ಕವರ್ ಮಾಡೋಣ. ಸೊ ಆಲೋಟ್ರೋಪ್ಸ್ ಅಂದ್ರೇನು, ಕಾರ್ಬನ್ ಬೇರೆ ಬೇರೆ ಫಾರ್ಮ್ಸ್ ಆಯ್ತಾ ಈ ಕಾಂಪೌಂಡ್ಸ್, ಬಟ್ ಇದರ ಫಿಸಿಕಲ್ ಪ್ರಾಪರ್ಟೀಸ್ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಇದರ ಕೆಮಿಕಲ್ ಪ್ರಾಪರ್ಟೀಸ್ ಸಿಮಿಲರ್ ಆಗಿರುತ್ತೆ. ಕಾರ್ಬನ್ದೇ ಬೇರೆ ಬೇರೆ ಫಾರ್ಮ್ಸ್ ಹೂಸ್ ಫಿಸಿಕಲ್ ಪ್ರಾಪರ್ಟೀಸ್ ಮೈಟ್ ಡಿಫರ್ ಬಟ್ ಕೆಮಿಕಲ್ ಪ್ರಾಪರ್ಟೀಸ್ ರಿಮೇನ್ ದ ಸೇಮ್. ಅಂಡ್ ಇನ್ನೊಂದು ಕ್ಲಾಸ್ ಏನು, ಇಟ್ ಶುಡ್ ಬಿ ಇನ್ ದ ಸೇಮ್ ಫಿಸಿಕಲ್ ಸ್ಟೇಟ್. ಅದು ಸಾಲಿಡ್ಸ್ ಆಗಿದ್ರೆ ಎಲ್ಲಾ ಫಾರ್ಮ್ಸ್ ಸಾಲಿಡ್ಸ್ ಆಗಿರ್ಬೇಕು, ಲಿಕ್ವಿಡ್ಸ್ ಆಗಿದ್ರೆ ಎಲ್ಲ ಫಾರ್ಮ್ಸು ಲಿಕ್ವಿಡ್ಸ್ ಆಗಿರಬೇಕು, ಗೇಷಿಯಸ್ ಸ್ಟೇಟ್ ಅಲ್ಲಿ ಇದ್ರೆ ಎಲ್ಲ ಫಾರ್ಮ್ಸು ಗೇಷಿಯಸ್ ಸ್ಟೇಟ್ ಅಲ್ಲೇ ಇರಬೇಕು. ಆಗ ಆ ರೀತಿಯ ಕಾಂಪೌಂಡ್ಸ್ ನ ನಾವು ಆಲೋಟ್ರೋಪ್ಸ್ ಆಫ್ ಎನ್ ಎಲಿಮೆಂಟ್ ಅಂತ ಕರಿತೀವಿ ಆಯ್ತಾ. ಸೊ ಆಲೋಟ್ರೋಪ್ಸ್ ಅಲ್ಲಿ ಕಾರ್ಬನ್ ಎಷ್ಟೊಂದು ಆಲೋಟ್ರೋಪ್ಸ್ ಇದೆ ಆಯ್ತಾ, ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ 3 ಮೇಜರ್ ಆಲೋಟ್ರೋಪ್ಸ್ ನ ಡಿಸ್ಕಸ್ ಮಾಡಿದ್ದಾರೆ, ವಿಚ್ ಇಸ್ ಡೈಮಂಡ್, ಗ್ರಾಫೈಟ್ ಹಾಗೂ ಫುಲರೀನ್ ಆಯ್ತಾ ಮಕ್ಳೇ. ಸೊ ಫಸ್ಟ್ ವಿಲ್ ಸ್ಟಾರ್ಟ್ ಆಫ್ ವಿತ್ ಡೈಮಂಡ್. ಡೈಮಂಡ್ ಅಲ್ಲಿ ಏನಂದ್ರೆ ಒಂದು ಕಾರ್ಬನ್ ಆಟಮ್ ಏನಿದೆ ಅದು 4 ಡಿಫ್ರೆಂಟ್ ಕಾರ್ಬನ್ ಆಟಮ್ಸ್ ಒಟ್ಟಿಗೆ ಬಾಂಡ್ ಆಗಿರತ್ತೆ. ಓಕೆನಾ, 4 ಡಿಫ್ರೆಂಟ್ ಕಾರ್ಬನ್ ಆಟಮ್ಸ್. ಅಂಡ್ ಈ ಬಾಂಡ್ ಎಷ್ಟು ಸ್ಟ್ರಾಂಗ್ ಆಗಿರತ್ತೆ ಅಂದ್ರೆ ಈ ಸ್ಟ್ರಕ್ಚರ್ ಏನಿದೆ ಇದು 3 ಡೈಮೆನ್ಷನಲ್ ಕಾನ್ಫಿಗರೇಷನ್ ನ ಅಚೀವ್ ಮಾಡುತ್ತೆ. ಅಂದ್ರೆ ಏನು ಮೊನ್ನೆ ತಾನೇ ಅವತಾರ್ದು ವೇ ಆಫ್ ವಾಟರ್ ನ ನೀವು 3D ಅಲ್ಲೆಲ್ಲ ನೋಡ್ಕೊಂಡ್ ಬಂದಿರ್ತೀರ ಅಲ್ವಾ, ಅದೇ ರೀತಿ 3 ಡೈಮೆನ್ಷನಲ್ ಸ್ಟ್ರಕ್ಚರ್ ನ ನಮ್ಮ ಡೈಮಂಡ್ ಏನಿದೆ ಅಚೀವ್ ಮಾಡಿರತ್ತೆ. 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಇರೋದ್ರಿಂದ, ಬಾಂಡ್ಸ್ ಅಷ್ಟು ಸ್ಟ್ರಾಂಗ್ ಇರೋದ್ರಿಂದ ಡೈಮಂಡ್ ಇಸ್ ದ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಆನ್ ದ ಪ್ಲಾನೆಟ್ ಆಯ್ತಾ. ಮತ್ತೆ ಎಲ್ಲಾ ಬಾಂಡ್ಸ್ ಗಟ್ಟಿಯಾಗಿರೋದ್ರಿಂದ ಎಲೆಕ್ಟ್ರಾನ್ಸ್ ಏನಿದೆ ಅದು ಫ್ರೀ ಆಗಿ ಇರಲ್ಲ ಆಯ್ತಾ. ಸೊ ಫ್ರೀ ಎಲೆಕ್ಟ್ರಾನ್ಸ್ ಇಲ್ದಿರುವಂತಹ ಕಾರಣ ಚಾರ್ಜಸ್ ಇರಲ್ಲ ಡೈಮಂಡ್ಸ್ ಅಲ್ಲಿ ಮೂವ್ ಆಗಕ್ಕೆ. ಸೊ ಅದ್ರ ಕಾರಣ ಡೈಮಂಡ್ ಇಸ್ ಅ
ಪುವರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆಯ್ತಾ ಮಕ್ಕಳೇ. ಸೊ ದಿಸ್ ಇಸ್ ಆಲ್ ಅಬೌಟ್ ಡೈಮಂಡ್. ಡೈಮಂಡ್ ನಿಮಗೆ ಬಗ್ಗೆ ನಿಮಗೆ ಈ 4 ಪಾಯಿಂಟು ಚೆನ್ನಾಗಿ ಗೊತ್ತಿರಬೇಕು. ಮೂವಿಂಗ್ ಆನ್ ಟು ದ ಸೆಕೆಂಡ್ ಆಲೋಟ್ರೋಪ್ ಆಫ್ ಕಾರ್ಬನ್ ವಿಚ್ ಇಸ್ ಗ್ರಾಫೈಟ್. ಸೊ ಡೈಮಂಡ್ ಅಲ್ಲಿ 1 ಕಾರ್ಬನ್ ಆಟಮ್ 4 ಬೇರೆ ಬೇರೆ ಕಾರ್ಬನ್ ಆಟಮ್ಸ್ ಒಟ್ಟಿಗೆ ಬಾಂಡ್ ಆಗಿರುತ್ತೆ ಅಂದೆ ಅಲ್ವಾ. ಬಟ್ ಗ್ರಾಫೈಟ್ ಅಲ್ಲಿ 1 ಕಾರ್ಬನ್ ಆಟಮ್ 3 ಡಿಫ್ರೆಂಟ್ ಕಾರ್ಬನ್ ಆಟಮ್ಸ್ ಒಟ್ಟಿಗೆ ಬಾಂಡ್ ಆಗಿರುತ್ತೆ. ಇಲ್ಲಿ ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡಿ, 1 carbon atom is bonded to 3 different carbon atoms. And ಈ ರೀತಿ ಬಾಂಡಿಂಗ್ ಇಂದ ಈ ಹೆಕ್ಸಾಗೋನಲ್ ಬ್ಲಾಕ್ಸ್ ಏನಿದೆ ಕ್ರಿಯೇಟ್ ಆಗುತ್ತೆ. ಹೆಕ್ಸಾಗೋನಲ್ ಅಂದ್ರೆ 6 ತುದಿ ಇರುವಂತಹ ಬ್ಲಾಕ್ಸ್ ಏನಿದೆ ಕ್ರಿಯೇಟ್ ಆಗುತ್ತೆ. ಅಂಡ್ ಪ್ರತಿಯೊಂದು ಬ್ಲಾಕ್ ಜಾಯಿನ್ ಆಗಿ ಒಂದು ಲೇಯರ್ ನ ಫಾರ್ಮ್ ಮಾಡುತ್ತೆ. ಅದಾದ್ಮೇಲೆ ಇನ್ನೊಂದಷ್ಟು ಬ್ಲಾಕ್ಸ್ ಜಾಯಿನ್ ಆಗಿ ಇನ್ನೊಂದು ಲೇಯರ್ ನ ಫಾರ್ಮ್ ಮಾಡುತ್ತೆ. ಈ ರೀತಿ ಪೇಪರ್ ಹಾಳೆ ರೀತಿ ಬ್ಲಾಕ್ಸ್ ನ ಅಂದ್ರೆ ಲೇಯರ್ಸ್ ನ ಫಾರ್ಮ್ ಮಾಡುತ್ತೆ ಆಯ್ತಾ. ಇದನ್ನ ನಾವು ಹೆಕ್ಸಾಗೋನಲ್ ಅರೇ ಪ್ಲೇಸ್ಡ್ ಇನ್ ಲೇಯರ್ಸ್ ಅಂತ ಕರಿತೀವಿ ಆಯ್ತಾ. ಇಲ್ಲಿ ನೋಡಿ, ಇಲ್ಲೊಂದು ಲೇಯರ್ ಇದೆ, ಆಮೇಲೆ ಇಲ್ಲೊಂದು ಲೇಯರ್ ಇದೆ, ಇಲ್ಲೊಂದು ಲೇಯರ್ ಇದೆ. ಸೊ ಈ ಲೇಯರ್ಸ್ ಎಲ್ಲ ಒಟ್ಟಿಗೆ ಇರುತ್ತೆ ನಮ್ಮ ಗ್ರಾಫೈಟ್ ನಲ್ಲಿ ಆಯ್ತಾ. ಗ್ರಾಫೈಟ್ ಬಗ್ಗೆ ಇನ್ನೇನ್ ಗೊತ್ತಿರಬೇಕು, ಇಟ್ ಇಸ್ ಸ್ಮೂತ್ ಅಂಡ್ ಸ್ಲಿಪ್ಪರಿ. ಗ್ರಾಫೈಟ್ ಏನಿದೆ ಇದು ತುಂಬಾ ಸ್ಮೂತ್, ಸ್ಲಿಪ್ಪರಿ ಹಾಗೂ ಸಾಫ್ಟ್ ಮೆಟೀರಿಯಲ್ ಆಯ್ತಾ. ಇನ್ಫ್ಯಾಕ್ಟ್ ಎಷ್ಟು ಸಾಫ್ಟ್ ಅಂದ್ರೆ ಗ್ರಾಫೈಟ್ ನ ಪೌಡರ್ ಲೂಬ್ರಿಕೆಂಟ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಸೊ ಆಯಿಲ್ ನ ಎಲ್ಲೆಲ್ಲಿ ಲೂಬ್ರಿಕೆಂಟ್ ಆಗಿ ಯೂಸ್ ಮಾಡಕ್ ಆಗಲ್ವೋ ಮೆಷಿನರಿಯಲ್ಲೆಲ್ಲ, ಅಲ್ಲಿ ಗ್ರಾಫೈಟ್ ನ ಲೂಬ್ರಿಕೆಂಟ್ ಆಗಿ ಯೂಸ್ ಮಾಡ್ತಾರೆ ಆಯ್ತಾ. ಆಮೇಲೆ ಇಲ್ಲಿ ನೋಡಿ, ಬರೀ 3 ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗುತ್ತೆ ಅಲ್ವಾ. ಆಗ ಇನ್ನೊಂದು ಎಲೆಕ್ಟ್ರಾನ್ ಪೇರ್ ಏನಿದೆ ಅದು ಫ್ರೀ ಆಗಿರುತ್ತೆ ಅಲ್ವಾ ಕಾರ್ಬನ್ಸ್ ಅಲ್ಲಿ. ಸೊ ಆಗ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ ಗ್ರಾಫೈಟ್ ಅಲ್ಲಿ ಆಯ್ತಾ. ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ ಬಿಕಾಸ್ ಕಾರ್ಬನ್ಗೆ 4 ಬಾಂಡ್ ಫಾರ್ಮ್ ಮಾಡ್ಬೇಕಲ್ವಾ. ಓಕೆ, ಸೊ ಫ್ರೀ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಚಾರ್ಜಸ್ ಏನಿದೆ ಅವೈಲೇಬಲ್ ಇರುತ್ತೆ ಫಾರ್ ಮೂವ್ಮೆಂಟ್ ಇನ್ ಗ್ರಾಫೈಟ್ ಆಯ್ತಾ. ಅದರ ಕಾರಣ ಗ್ರಾಫೈಟ್ ಇಸ್ ಅನ್ ಎಕ್ಸಲೆಂಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಇದು ನಾನ್ ಮೆಟಲ್ ಆಗಿದ್ರು ಇಟ್ ಇಸ್ ಅ ವೆರಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. Last ali will come to fullerene. Fullerenes are a group of compounds ಆಯ್ತಾ. ಸೊ ಫುಲ್ಲರಿನ್ ಅಲ್ಲಿ ಫಸ್ಟ್ ಕಾಂಪೌಂಡ್ ಡಿಸ್ಕವರ್ ಆಗಿದ್ದು ಬಂದು C60 ಓಕೆನಾ. ಸೊ C60 ಕಾಂಪೌಂಡ್ ಏನಿದೆ ಅದು ಒಳ್ಳೆ ಫುಟ್ಬಾಲ್ ಶೇಪ್ ಅಲ್ಲಿ ಇರುತ್ತೆ ಆಯ್ತಾ ಮಕ್ಕಳೇ. ಸೊ ಸೈಂಟಿಸ್ಟ್ ಇದನ್ನ ನೋಡಿದ ತಕ್ಷಣ ಅವರಿಗೆ ಇರು 1 ಸೆಕೆಂಡು, ನಮ್ದೊಂದು ಆರ್ಕಿಟೆಕ್ಟ್ ಇದಾರಲ್ವಾ ಬಕ್ಮಿನ್ಸ್ಟರ್ ಫುಲ್ಲರ್ ಅಂತ. ಸೊ ಅವರು ಕಟ್ಸಿರುವಂತಹ ಒಂದು ಕಟ್ಟಡಕ್ಕೆ ಈ ಸ್ಟ್ರಕ್ಚರ್ ತುಂಬಾ ಹೋಲಿಕೆ ಆಗ್ತಿದೆ ಅಂತ ಬಕ್ಮಿನ್ಸ್ಟರ್ ಫುಲ್ಲರ್ ಅವರ ಆನರ್ ಅಲ್ಲಿ ಈ ಕಾಂಪೌಂಡ್ಸ್ ಗೆ ಫುಲ್ಲರೀನ್ಸ್ ಅಂತ ಹೆಸರು ಬಂತು ಆಯ್ತಾ. ಈ C60 ಏನಿದೆ ಇದನ್ನ ಬಕ್ಮಿನ್ಸ್ಟರ್ ಫುಲ್ಲರೀನ್ ಅಂತ ಕೂಡ ಕರೀತಾರೆ ಆಯ್ತಾ ಮಕ್ಕಳೇ. ಸೊ ದಾಟ್ ಇಸ್ ಆಲ್ ಅಬೌಟ್ ಆರ್ ಹ್ಯಾಲೋಟ್ರೋಪ್ಸ್ ಆಫ್ ಕಾರ್ಬನ್ ಓಕೆನಾ. ಓಕೆ, ಈಗ ನಾವು ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ ಬಗ್ಗೆ ಮಾತಾಡೋಣ ಆಯ್ತಾ. ವರ್ಸಟೈಲ್ ನೇಚರ್ ಅಂದ್ರೇನು, ಕಾರ್ಬನ್ ಎಷ್ಟೊಂದು ರೀತಿಯ ಕಾಂಪೌಂಡ್ಸ್ ನ ಫಾರ್ಮ್ ಮಾಡತ್ತೆ ಆಯ್ತಾ ಮಕ್ಕಳೇ. ಇದಕ್ಕೆ ಕಾರಣ ಏನು ಅಂತ ನಾವು ತಿಳ್ಕೊಬೇಕು. ಅಂಡ್ ಇನ್ ಫ್ಯಾಕ್ಟ್ ಕಾರ್ಬನ್ ಎಷ್ಟು ಕಾಂಪೌಂಡ್ಸ್ ಫಾರ್ಮ್ ಮಾಡುತ್ತೆ ಅಂದ್ರೆ, ಕಾರ್ಬನ್ ನ ಬಿಟ್ಟು ಎಲ್ಲ ಎಲಿಮೆಂಟ್ಸ್ ಇರತ್ತೆ ಅಲ್ವಾ, ಅದು ಫಾರ್ಮ್ ಮಾಡುವಷ್ಟು ಕಾಂಪೌಂಡ್ ಎಲ್ಲ ಸೇರಿಸಿ ಫಾರ್ಮ್ ಮಾಡುವಷ್ಟು ಕಾಂಪೌಂಡ್ಸ್ಗಿನ್ನ ಜಾಸ್ತಿ ಕಾಂಪೌಂಡ್ಸ್ ನ ಕಾರ್ಬನ್ ಫಾರ್ಮ್ ಮಾಡತ್ತೆ ಆಯ್ತಾ. ಇದಕ್ಕೆ ಕಾರಣ ಏನು, ಇದಕ್ಕೆ ಮೇಜರ್ಲಿ 2 ಕಾರಣ ಇರತ್ತೆ ಆಯ್ತಾ. ವಾಟ್ ಆರ್ ದೋಸ್ ಕಾರಣಸ್? ಇಟ್ ಇಸ್ catenation and tetravalency ಆಯ್ತಾ. ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ catenation. catenation ಅಂದ್ರೆ ಏನು, ಈ ಕಾರ್ಬನ್ ಏನು ಅಂದ್ರೆ ಇದಕ್ಕೆ ಸೆಲ್ಫ್ ಲವ್ ಜಾಸ್ತಿ ಆಯ್ತಾ ಮಕ್ಳೇ. ನೀವು ಕಭಿ ಖುಷಿ ಕಭಿ ಗಮ್ ನೋಡಿದ್ರೆ ಅದರಲ್ಲಿ ಒಬ್ಳು ಪೂ ಅಂತ ಕ್ಯಾರೆಕ್ಟರ್ ಬರ್ತಾಳೆ ಅಲ್ವಾ, ಅವಳು ಹೇಳ್ತಾಳೆ वो कौन है जिसने मुझे मुड़के नहीं देखा ಅಂತ. ಆ ರೀತಿ ಸೆಲ್ಫ್ ಲವ್ ನಮ್ಮ ಕಾರ್ಬನ್ಗೆ ಜಾಸ್ತಿ. ಸೊ ಕಾರ್ಬನ್ ಏನಿದೆ ಬೇರೆ ಕಾರ್ಬನ್ ಆಟಮ್ಸ್ ಒಟ್ಟಿಗೆ ಚೈನ್ಸ್ ನ ಜಾಸ್ತಿ ಫಾರ್ಮ್ ಮಾಡುತ್ತೆ ಆಯ್ತಾ. ಅದನ್ನ ನಾವು ಸೆಲ್ಫ್ ಲಿಂಕಿಂಗ್ ಅಬಿಲಿಟಿ ಆಫ್ ಕಾರ್ಬನ್ ಅಂತ ಕರಿತೀವಿ ಓಕೆನಾ. ಸೊ ದಿಸ್ ಇಸ್ ಒನ್ ಆಫ್ ದ ಮೇಜರ್ ರೀಸನ್ಸ್ ವೈ ಕಾರ್ಬನ್ ಫಾರ್ಮ್ಸ್ ಸೋ ಮೆನಿ ಕಾಂಪೌಂಡ್ಸ್. ಇದು ಬರೀ ಕಾರ್ಬನ್ ಗೆ ಇದೆಯಾ ಈ ಪ್ರಾಪರ್ಟಿ? ಇಲ್ಲ. ಸಿಲಿಕಾನಿಗೆ ಕೂಡ ಚೈನ್ಸ್ ನ ಫಾರ್ಮ್ ಮಾಡುವಂತ ಪ್ರಾಪರ್ಟಿ ಇರುತ್ತೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಸಿಲಿಕಾನ್ ಫಾರ್ಮ್ ಮಾಡುವಂತ ಚೈನ್ಸ್ ಏನಿದೆ ದೇ ಆರ್ ವೆರಿ ರಿಯಾಕ್ಟಿವ್ ಆಯ್ತಾ. ಇದು ಸ್ಟೇಬಲ್ ಇರಲ್ಲ ಈ ರೀತಿಯ ಕಾಂಪೌಂಡ್ಸ್. ಸೊ ನಾವು ಇದಕ್ಕೆ ಎಬಿಲಿಟಿ ಇದ್ರೂ ಕಾರ್ಬನ್ ಅಷ್ಟು ಕಾಂಪೌಂಡ್ಸ್ ನ ಸಿಲಿಕಾನ್ ಫಾರ್ಮ್ ಮಾಡಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ ಆಯ್ತಾ. ನೆಕ್ಸ್ಟ್ ಪ್ರಾಪರ್ಟಿ ಏನು, ಇಟ್ ಇಸ್ ಟೆಟ್ರಾವೇಲೆನ್ಸಿ ಆಯ್ತಾ. ಸೊ ಕಾರ್ಬನ್ ಹತ್ರ 4 ಎಲೆಕ್ಟ್ರಾನ್ಸ್ ಇರುತ್ತೆ ಅಂದೆ ಅಲ್ವಾ. ಸೊ ಇಟ್ ಕ್ಯಾನ್ ಫಾರ್ಮ್ 4 ಡಿಫ್ರೆಂಟ್ ಬಾಂಡ್ಸ್ ಆಯ್ತಾ ಮಕ್ಳೇ. ಸೊ ಈ 4 ಡಿಫ್ರೆಂಟ್ ಬಾಂಡ್ಸ್ ನ ಅದು 4 ಡಿಫ್ರೆಂಟ್ ಕಾರ್ಬನ್ ಆಟಮ್ಸ್ ಒಟ್ಟಿಗೆ ಮಾಡ್ಬೋದು, ಅಥವಾ 4 ಡಿಫ್ರೆಂಟ್ ಮೋನೋವೇಲೆಂಟ್ ಎಲಿಮೆಂಟ್ಸ್ ಒಟ್ಟಿಗೆ ಮಾಡ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಆಟಮ್ಸ್ ಒಟ್ಟಿಗೆ 4 ಡಿಫ್ರೆಂಟ್ ಬಾಂಡ್ಸ್ ನ ಕಾರ್ಬನ್ ಫಾರ್ಮ್ ಮಾಡ್ಬೋದು. ವಾಟ್ ಆರ್ ದೋಸ್ ಆಟಮ್ಸ್? ಇಟ್ ಕುಡ್ ಬಿ ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್ ಆರ್ ಕ್ಲೋರಿನ್. ಅಂಡ್ ಇದು ಬಿಟ್ರೆ ಬೇರೆ ರೀತಿಯ ಆಟಮ್ಸ್ ಒಟ್ಟಿಗೆನು ಕಾರ್ಬನ್ ಬಾಂಡ್ ನ ಫಾರ್ಮ್ ಮಾಡುತ್ತೆ ಆಯ್ತಾ. ಅದಕ್ಕೆ ಎಕ್ಸೆಟ್ರಾ ಅಂತ ಹಾಕಿರೋದು. ಅಂಡ್ ಅಡ್ವಾಂಟೇಜ್ ಏನು ಕಾರ್ಬನ್ ಅಡ್ವಾಂಟೇಜ್ ಏನಂದ್ರೆ ಅದ್ರದ್ದು ತುಂಬಾ ಸ್ಮಾಲ್ ಸೈಜ್ ಇರುತ್ತೆ. ಕಾರ್ಬನ್ ಇಸ್ ಅ ಸ್ಮಾಲ್
ಆಟಮ್ ಆಯ್ತಾ. ಸೊ ಪ್ರೋಟಾನ್ಸ್ ಏನ್ ಕೂತಿದೆ ಅದು ಆರಾಮಾಗಿ ಏನು ಎಲೆಕ್ಟ್ರಾನ್ಸ್ ನ ಏನು ಹಿಡಿದಿಟ್ಕೊಳ್ಳುತ್ತೆ ಆಯ್ತಾ. ಈಗ ಎಚ್ ಎಂ ಆಫೀಸ್ ಹತ್ರ ಕ್ಲಾಸ್ ರೂಮ್ಸ್ ಇದ್ರೆ ಕ್ಲಾಸ್ ರೂಮ್ಸ್ ಎಷ್ಟು ಕ್ವೈಟ್ ಆಗಿರುತ್ತೆ, ಎಷ್ಟು ಸ್ಟೆಬಿಲಿಟಿ ಇರುತ್ತೆ ಅಲ್ವಾ ಕ್ಲಾಸ್ ರೂಮ್ಸ್ಗೆ. ಅದೇ ರೀತಿ ಕಾರ್ಬನ್ನಿನ ಸ್ಮಾಲ್ ಸೈಜಿನ ಕಾರಣ ತುಂಬಾ ಸ್ಟ್ರಾಂಗ್ ಬಾಂಡ್ಸ್ ನ ಕಾರ್ಬನ್ ಕ್ರಿಯೇಟ್ ಮಾಡುತ್ತೆ ಅಂಡ್ ದೇರ್ ಫೋರ್ ಕಾರ್ಬನ್ ಕಾಂಪೌಂಡ್ಸ್ ಏನಿದೆ ತುಂಬಾ ಸ್ಟೇಬಲ್ ಆಗಿ ಇರತ್ತೆ ಆಯ್ತಾ ಮಕ್ಳೇ. ಸೊ ದಿಸ್ ಇಸ್ ಸಮಥಿಂಗ್ ಯು ಹ್ಯಾವ್ ಟು ನೋ. ಈಗ ಕಾರ್ಬನ್ ಕಾಂಪೌಂಡ್ಸ್ ಬಗ್ಗೆ ಮಾತಾಡ್ತಿದೀವಿ, ಅದರಲ್ಲಿ ಟೈಪ್ಸ್ ಇರತ್ತೆ ಅಲ್ವಾ. ಸೊ ಆ ಟೈಪ್ಸ್ ನ ನಾವು ತಿಳ್ಕೊಳ್ಳೋಣ. ಕಾರ್ಬನ್ ಕಾಂಪೌಂಡ್ಸ್ ಏನಿದೆ, ಕಾರ್ಬನ್ ಹಾಗೂ ಹೈಡ್ರೋಜನ್ ಸೇರಿ ಕಾಂಪೌಂಡ್ಸ್ ಏನ್ ಫಾರ್ಮ್ ಮಾಡುತ್ತವೆ ಅದನ್ನ ನಾವು ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ ಆಯ್ತಾ. ಸೊ ಹೈಡ್ರೋಕಾರ್ಬನ್ಸ್ ಅಲ್ಲಿ ಎರಡು ರೀತಿ ಇರುತ್ತೆ. ಫಸ್ಟ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ನೆಕ್ಸ್ಟ್ ಇಸ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಈ ಹೈಡ್ರೋಕಾರ್ಬನ್ಸ್ ಅಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ಬರೀ ಸಿಂಗಲ್ ಬಾಂಡ್ಸ್ ಇದೆ ಅಂದ್ರೆ ಅದನ್ನ ನಾವು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಓಕೆನಾ. ಸಿಂಗಲ್ ಬಾಂಡ್ಸ್ ಬಿಟ್ಟು ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಇದೆ ಅಂದ್ರೆ ಕಾರ್ಬನ್ ಕಾರ್ಬನ್ ನಡುವೆ ಮಾತ್ರ, ಬೇರೆ ಆಟಮ್ಸ್ ಒಟ್ಟಿಗೆ ಅಲ್ಲ, ಆಗ ನಾವು ಇವೆರಡನ್ನು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ ಆಯ್ತಾ. ಅಂಡ್ ಅನ್ಸ್ಯಾಚುರೇಟೆಡ್ ಅಲ್ಲಿ as you can see there are two types. ಡಬಲ್ ಬಾಂಡ್ಸ್ ಇದ್ರೆ ಓಕೆ, ಫಸ್ಟ್ ಆಫ್ ಆಲ್ ಟರ್ಮಿನಾಲಜಿ ನೆನ್ಪಿಟ್ಕೊಳ್ಳಿ. ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಏನಿದೆ ಇದಕ್ಕೆ ಇನ್ನೊಂದು ಹೆಸರಿದೆ ಅಂಡ್ ದಟ್ ಇಸ್ ಆಲ್ಕೇನ್ಸ್ ಆಯ್ತಾ. ಸೊ ದೀಸ್ ಆರ್ ಆಲ್ಕೇನ್ಸ್. ಅನ್ಸ್ಯಾಚುರೇಟೆಡ್ ಅಲ್ಲಿ ಡಬಲ್ ಬಾಂಡ್ಸ್ ಇದ್ರೆ ಕಾರ್ಬನ್ ಆಟಮ್ ನಡುವೆ ಅದನ್ನ ಆಲ್ಕೀನ್ಸ್ ಅಂತ ಕರಿತೀವಿ. ಮತ್ತೆ ಟ್ರಿಪಲ್ ಬಾಂಡ್ಸ್ ಇದ್ರೆ ಅದನ್ನ ಆಲ್ಕೈನ್ಸ್ ಅಂತ ಕರಿತೀವಿ. ನೆನ್ಪು ಹೇಗೆ ಇಟ್ಕೋತೀರಾ? ಈಗ AEY ಅಲ್ವಾ, ಆಲ್ಕೇನ್ಸ್, ಆಲ್ಕೀನ್ಸ್ ಅಂಡ್ ಆಲ್ಕೈನ್ಸ್. ಸೊ ಆಲ್ಫಾಬೆಟ್ಸ್ ಅಲ್ಲಿ ಫಸ್ಟ್ ಯಾವ್ದು ಬರೋದು? A ಫಸ್ಟ್ ಬರೋದು, Aಗೆ ಫಸ್ಟ್ ರ್ಯಾಂಕ್. A ಆದ್ಮೇಲೆ E ಬರೋದು, ಸೊ ಅದಕ್ಕೆ ಸೆಕೆಂಡ್ ರ್ಯಾಂಕ್. E ಆದ್ಮೇಲೆ Y ಬರೋದು, ಅದಕ್ಕೆ ಥರ್ಡ್ ರ್ಯಾಂಕ್. ಈ ರೀತಿ ನೀವು ಯಾವ ಕಾಂಪೌಂಡಿಗೆ ಯಾವ ರೀತಿಯ ಬಾಂಡ್ಸ್ ಇರತ್ತೆ ಅಂತ ನೆನ್ಪಿಟ್ಕೋಬಹುದು. ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದೀನಿ, ನೀವು ಅದನ್ನ ಏನು ನೋಡ್ಕೊಳ್ಳಿ ಆಯ್ತಾ. ಓಕೆ, ನೆಕ್ಸ್ಟ್ ಏನ್ ಗೊತ್ತಿರಬೇಕು ನಮ್ಗೆ, ಈ ಏನು ಹೈಡ್ರೋಕಾರ್ಬನ್ಸ್ ನ ಡ್ರಾ ಹೇಗೆ ಮಾಡ್ತೀರಾ, ಹೇಗೆ ಸ್ಟ್ರಕ್ಚರ್ ನ ಬರೀತೀರಾ ಅಂತ ಗೊತ್ತಿರಬೇಕು. ನಾವು ಈಥೇನ್ ನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಈಥೇನ್ ನ ಫಾರ್ಮುಲಾ ಏನು? C2H6. ಸೊ ಅದರಲ್ಲಿ ಎರಡು ಕಾರ್ಬನ್ ಆಟಮ್ಸ್ ಇರಬೇಕು, ಈ ರೀತಿ ಬಾಂಡ್ ಆಗಿರುತ್ತೆ. ಸೊ ಮೇಕ್ ಶ್ಯೂರ್ ನೀವು ಸ್ಟ್ರಕ್ಚರ್ ಬರಿಬೇಕಾದ್ರೆ ಕಾರ್ಬನ್ ಸ್ಕೆಲಿಟನ್ ನ ಫಸ್ಟ್ ಬರೀತೀರ. ನೆಕ್ಸ್ಟ್ ಈ ವೇಲೆನ್ಸಿ ಸ್ಯಾಟಿಸ್ಫೈ ಆಗಬೇಕು ಅಲ್ವಾ, ಕಾರ್ಬನ್ನಿನ ವೇಲೆನ್ಸಿ, ಅದಕ್ಕೆ ಹೈಡ್ರೋಜನ್ ಆಟಮ್ಸ್ ಬೇಕು. ಸೊ 6 ಹೈಡ್ರೋಜನ್ ಆಟಮ್ಸ್ ಏನಿದೆ ಅದು ಎರಡು ಕಾರ್ಬನ್ ಆಟಮ್ ನಡುವೆ ಡಿವೈಡ್ ಆಗತ್ತೆ. ಸೊ ಈಚ್ ಆಟಮ್ ಗೆಟ್ಸ್ 3 ಹೈಡ್ರೋಜನ್ ಆಟಮ್ಸ್ ಆಯ್ತಾ. ಸೊ ಈ ರೀತಿ ಈಥೇನಿನ ಸ್ಟ್ರಕ್ಚರ್ ಕಾಣುತ್ತೆ ಆಯ್ತಾ ಮಕ್ಕಳೇ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಈಥೇನ್. ಓಕೆ, ನೆಕ್ಸ್ಟ್ ಈಥೇನ್ ಅಂದೆ ನಾನು ಬರೀ 2 ಕಾರ್ಬನ್ ಆಟಮ್ಸ್ ಇರೋ ಚೇನ್ಸ್ ಇರತ್ತಾ? ಇಲ್ಲ, ಕಾರ್ಬನ್ ಚೇನ್ಸ್ ಏನಿದೆ ತುಂಬಾ ಉದ್ದಕ್ಕೂ ಹೋಗತ್ತೆ ಆಯ್ತಾ ಮಕ್ಕಳೇ. ಸೊ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಕಾರ್ಬನ್ ಚೇನ್ ನ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಒಂದ್ ಆಟಮ್ ಇದ್ರೆ ಅದನ್ನ ಮೀಥೇನ್ ಅಂದ್ರೆ, ಒಂದ್ ಕಾರ್ಬನ್ ಆಟಮ್ ಇದ್ರೆ ಮೀಥೇನ್ ಅಂತೀವಿ, 2 ಕಾರ್ಬನ್ ಆಟಮ್ ಇದ್ರೆ ಈಥೇನ್ ಅಂತೀವಿ, 3 ಇದ್ರೆ ಪ್ರೋಪೇನ್, 4 ಇದ್ರೆ ಬ್ಯೂಟೇನ್, 5 ಇದ್ರೆ ಪೆಂಟೇನ್ ಹಾಗೂ 6 ಇದ್ರೆ ಹೆಕ್ಸೇನ್ ಅಂತ ಕರಿತೀವಿ ಆಯ್ತಾ. ಬರೀ ಚೇನ್ ಫಾರ್ಮ್ ಅಲ್ಲಿ ಕಾರ್ಬನ್ ಕಾಂಪೌಂಡ್ಸ್ ಇರತ್ತಾ? ಇಲ್ಲ, ಅದು ಬ್ರಾಂಚ್ಡ್ ಚೇನ್ ಫಾರ್ಮ್ ಅಲ್ಲಿ ಕೂಡ ಇರತ್ತೆ. ವಿಲ್ ಟೇಕ್ ಬ್ಯೂಟೇನ್ as an example. ಸೊ ಇಲ್ಲಿ ಬ್ಯೂಟೇನ್ ಅಲ್ಲಿ 4 ಕಾರ್ಬನ್ ಆಟಮ್ಸ್ ಈ ರೀತಿ ಲಿಂಕ್ ಆಗಿದೆ. ಬಟ್ ದಿಸ್ ಲಿಂಕಿಂಗ್ ಕ್ಯಾನ್ ಆಲ್ಸೋ ಬಿ ದಿಸ್ ವೇ. ಮರದ ಕೊಂಬೆ ರೀತಿಯಲ್ಲಿ ಕೂಡ ಏನು ಕಾರ್ಬನ್ ಆಟಮಿನ ಸ್ಟ್ರಕ್ಚರ್ ಇರ್ಬೋದು. ಕೊಂಬೆ ಅಂದೆ ಅಲ್ವಾ, ಕೊಂಬೆ ಅಂದ್ರೆ ಏನು? ಬ್ರಾಂಚ್. ಸೊ ದಿಸ್ ಇಸ್ ನೋನ್ ಎಸ್ ಅ ಬ್ರಾಂಚ್ಡ್ ಚೈನ್ ಆಯ್ತಾ. ಬರೀ ಬ್ರಾಂಚ್ಡ್ ಫಾರ್ಮ್ ಅಲ್ಲೇ ಇರ್ಬೇಕಾ? ಇಲ್ಲ, ಇದು ರಿಂಗ್ ಫಾರ್ಮ್ ಅಲ್ಲಿ ಕೂಡ ಇರಬೇಕು. ಇಲ್ಲಿ ಕಾರ್ಬನ್ ಆಟಮ್ಸ್ ಫ್ರೀ ಇಲ್ಲ, ಅದ್ರೊಟ್ಟಿಗೆನೆ ಬಾಂಡ್ ಆಗಿದೆ ಅಲ್ವಾ, ಅದರ ಕಾರಣ ಈ ಸ್ಟ್ರಕ್ಚರ್ ನ ನಾವು ರಿಂಗ್ ಸ್ಟ್ರಕ್ಚರ್ ಅಂತ ಕರಿತೇವೆ ಆಯ್ತಾ. ಇದ್ರ ಎಕ್ಸಾಂಪಲ್ಸ್ ನೋಡೋಣ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಎಸ್, ಸೊ ಬ್ಯೂಟೇನ್ ನಾನು ತೋರಿಸಿದೆ ಪ್ರೀವಿಯಸ್ ಸ್ಲೈಡ್ ಅಲ್ಲಿ, ಸೇಮ್ ಎಕ್ಸಾಂಪಲ್ ಇಲ್ಲಿ ಆಯ್ತಾ. ಸೊ ದಟ್ ಇಸ್ ಅ ಸ್ಟ್ರೇಟ್ ಚೈನ್ ಅಂಡ್ ದಿಸ್ ಇಸ್ ಅ ಬ್ರಾಂಚ್ ಚೈನ್ ಆಯ್ತಾ ಮಕ್ಕಳೇ. ಇಲ್ಲಿ ಏನ್ ಅಬ್ಸರ್ವ್ ಮಾಡ್ಬೇಕು ನೀವು, ಏನ್ ನೋಡ್ತಿದ್ದೀರಾ ಇಲ್ಲಿ? 4 ಕಾರ್ಬನ್ ಆಟಮ್ಸ್ ಇದೆ, ಮತ್ತೆ ಎಷ್ಟು ಹೈಡ್ರೋಜನ್ ಆಟಮ್ಸ್ ಇದೆ? 4 + 4 + 2 10 ಹೈಡ್ರೋಜನ್ ಆಟಮ್ಸ್ ಇದೆ. ಎರಡು ಸ್ಟ್ರಕ್ಚರ್ ಅಲ್ಲಿ 4 ಕಾರ್ಬನ್ ಆಟಮ್ಸ್ ಅಂಡ್ 10 ಹೈಡ್ರೋಜನ್ ಆಟಮ್ಸ್ ಇದೆ. ಬಟ್ ದ ಸ್ಟ್ರಕ್ಚರ್ ಇಸ್ ಡಿಫ್ರೆಂಟ್ ಆಯ್ತಾ. ಈ ರೀತಿಯ ಕಾಂಪೌಂಡ್ಸ್ ಯಾವ್ದ್ರಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ ಬಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಡಿಫ್ರೆಂಟ್ ಇರುತ್ತೆ, ಆ ಕಾಂಪೌಂಡ್ಸ್ ನ ನಾವು ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೀವಿ ಆಯ್ತಾ. ಸೊ ಬ್ಯೂಟೇನ್ದು ನಾನು ರಿಂಗ್ ಫಾರ್ಮ್ ನ ತೋರಿಸಿದ್ದೆ ಅಲ್ವಾ ಮಕ್ಕಳೇ. ಈ ರೀತಿ ರಿಂಗ್ ಫಾರ್ಮ್ಸ್ ಏನಿದೆ ಅದು ಬೇರೆ ಕಾಂಪೌಂಡ್ಸಿಗೂ ಇರಕ್ಕೆ ಸಾಧ್ಯ ಆಯ್ತಾ. ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸೈಕ್ಲೋಹೆಕ್ಸೇನ್. ಇದನ್ನ ಸೈಕ್ಲೋ ಯಾಕಂತೀವಿ? ಯಾಕಂದ್ರೆ ಅದು ಸೈಕ್ಲಿಕಲ್ ಫಾರ್ಮ್ ಅಲ್ಲಿ ಇರೋ ಹಂಗೆ ಕಾಣಿಸುತ್ತೆ ಅಲ್ವಾ, ದಟ್ ಇಸ್ ವೈ ಇಟ್ ಇಸ್ ನೋನ್ ಎಸ್ ಸೈಕ್ಲೋಹೆಕ್ಸೇನ್. 6 ಕಾರ್ಬನ್ ಕಾಂಪೌಂಡ್ಸ್, 6 ಕಾರ್ಬನ್ ಆಟಮ್ಸ್ ಇರುವಂತಹ ಒಂದು ರಿಂಗ್ ಆಯ್ತಾ ಇದು. ಬಟ್ ವಾಟ್ ಯು ಹ್ಯಾವ್ ಟು ನೋಟಿಸ್ ಇಸ್, ಮಾಮೂಲಿ ಹೆಕ್ಸೇನ್ ಏನಿದೆ
ಅದರ ಫಾರ್ಮುಲಾ ಏನಿರುತ್ತೆ, ಇಲ್ ಬಿ C6H14 ಆಯ್ತಾ. ಸೊ ಇದು ಫಾರ್ಮುಲಾ ತಪ್ಪಿದೆ ಮಕ್ಕಳೇ, ದಿಸ್ ಇಸ್ ನಾಟ್ C6H14, ದಿಸ್ ಇಸ್ C6H12 ಆಯ್ತಾ. ಸೈಕ್ಲೋಹೆಕ್ಸೇನ್ ಅನ್ನೋ ಫಾರ್ಮುಲಾ ಇಸ್ C6H12. ಸೊ ವಾಟ್ ಯು ಹ್ಯಾವ್ ಟು ನೋಟಿಸ್ ಇಸ್ ಹೆಕ್ಸೇನ್ 6 ಕಾರ್ಬನ್ಸೇ ಇದ್ರೂ ಅದರ ಫಾರ್ಮುಲಾ ಡಿಫ್ರೆಂಟ್ ಇದೆ ಫ್ರಮ್ ಸೈಕ್ಲೋಹೆಕ್ಸೇನ್. ಸೊ ದೀಸ್ ಟೂ ಆರ್ ನಾಟ್ ಸ್ಟ್ರಕ್ಚರಲ್ ಐಸೋಮರ್ಸ್ ಆಯ್ತಾ. ಸೊ ದಟ್ ಇಸ್ ವಾಟ್ ಯು ಹ್ಯಾವ್ ಟು ಐಡೆಂಟಿಫೈ ಇನ್ ದೀಸ್ ಸ್ಟ್ರಕ್ಚರ್ಸ್. ಓಕೆ, ಸೊ ಈ ರಿಂಗ್ ಸ್ಟ್ರಕ್ಚರ್ಸ್ ಏನು ಹೇಳಿದೆ, ಇದು ರಿಂಗ್ ಸ್ಟ್ರಕ್ಚರ್ಸ್ ಆಗಿರಲಿ, ಚೈನ್ಸ್ ಆಗಿರಲಿ, ಬ್ರಾಂಚ್ ಚೈನ್ಸ್ ಆಗಿರಲಿ, ಇದು ಬರೀ ಸ್ಯಾಚುರೇಟೆಡ್ ಫಾರ್ಮ್ಸ್ ಅಲ್ಲೇ ಇರಬೇಕು ಅಂತ ನೆಸೆಸಿಟಿ ಇಲ್ಲ. ಇದರಲ್ಲಿ ಅನ್ಸ್ಯಾಚುರೇಟೆಡ್ ಫಾರ್ಮ್ ಕೂಡ ಇರುತ್ತೆ. ದಟ್ ಮೀನ್ಸ್ ದ ರಿಂಗ್ ಚೈನ್ಸ್ ಆರ್ ಬ್ರಾಂಚ್ ಚೈನ್ಸ್ ಕ್ಯಾನ್ ಹ್ಯಾವ್ ಡಬಲ್ ಆರ್ ಟ್ರಿಪಲ್ ಬಾಂಡ್ಸ್ ಆಯ್ತಾ. ಒಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್ ನಿಮಗೆ ಗೊತ್ತಿರಬೇಕು, ಅಂಡ್ ದಟ್ ಇಸ್ ದ ಸ್ಟ್ರಕ್ಚರ್ ಆಫ್ ಬೆನ್ಝೀನ್ ಆಯ್ತಾ ಮಕ್ಕಳೇ. ಸೊ ಬೆನ್ಝೀನ್ ಏನಿದೆ, ಇದರ ಮಾಲಿಕ್ಯುಲರ್ ಫಾರ್ಮುಲಾ ಬಂದು C6H6 ಓಕೆನಾ. ಸೊ ಈ ಬೆನ್ಝೀನ್ ರಿಂಗ್ ಏನಿದೆ ಈ ರೀತಿ ಕಾಣುತ್ತೆ ಆಯ್ತಾ. ಸೊ ಇದರಲ್ಲಿ 9 ಸಿಂಗಲ್ ಬಾಂಡ್ಸ್ ಇರುತ್ತೆ. ಆಸ್ ಯು ಕ್ಯಾನ್ ಸಿ, ಕಾರ್ಬನ್ ನಡುವೆ 3 ಸಿಂಗಲ್ ಬಾಂಡ್ ಅಂಡ್ ಕಾರ್ಬನ್ ಹೈಡ್ರೋಜನ್ ಒಟ್ಟಿಗೆ 6 ಸಿಂಗಲ್ ಬಾಂಡ್ಸ್ ಇರುತ್ತೆ. ಸೊ 6 + 3 9 ಸಿಂಗಲ್ ಬಾಂಡ್ಸ್ ಇರುತ್ತೆ ಇನ್ ಬೆನ್ಝೀನ್. ಮತ್ತೆ 3 ಡಬಲ್ ಬಾಂಡ್ಸ್ ಇರುತ್ತೆ ಇನ್ ಬೆನ್ಝೀನ್. ಸೊ ನಿಮಗೆ ಕ್ವೆಶನ್ ಬರ್ಬೋದು, ಬೆನ್ಝೀನ್ ಅಲ್ಲಿ ಎಷ್ಟು ಡಬಲ್ ಬಾಂಡ್ಸ್ ಎಷ್ಟು ಸಿಂಗಲ್ ಬಾಂಡ್ಸ್ ಇರುತ್ತೆ ಅಂತ. ಸೊ ಮೇಕ್ ಶೋರ್ ಯು ರಿಮೆಂಬರ್ ದಿಸ್ ಆಯ್ತಾ. ಸೊ ದಿಸ್ ವಾಸ್ ಆಲ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಆಯ್ತಾ. ಓಕೆ, ನೆಕ್ಸ್ಟ್ ಟಾಪಿಕ್ ಏನು, ಇಟ್ ಇಸ್ ಫಂಕ್ಷನಲ್ ಗ್ರೂಪ್ಸ್. ಸೊ ಹೈಡ್ರೋಕಾರ್ಬನ್ಸ್ ಅಲ್ಲಿ ಹೈಡ್ರೋಜನ್ ನ ತೆಗ್ದು ನಾವು ಬೇರೆ ಯಾವ ಆಟಮ್ನು ಆ ಕಾಂಪೌಂಡಿಗೆ ಹಾಕಿದ್ರೆ ಆ ಆಟಮ್ ಅಥವಾ ಆ ಗ್ರೂಪ್ ಆಫ್ ಆಟಮ್ಸ್ ನಾವು ಹೆಟಿರೋ ಆಟಮ್ಸ್ ಅಂತ ಕರಿತೀವಿ ಆಯ್ತಾ. ಒಂದಷ್ಟು ಹೆಟಿರೋ ಆಟಮ್ಸ್ ಏನಿದೆ ಇದು ಸ್ವಲ್ಪ ಸ್ಪೆಷಲ್ ಆಯ್ತಾ. ಯಾಕಂದ್ರೆ ಆ ಹೆಟಿರೋ ಆಟಮ್ಸ್ ಆ ಕಾಂಪೌಂಡ್ಸ್ ಅಲ್ಲಿ ಇದ್ರೆ ಆ ಕಾಂಪೌಂಡ್ಸ್ ಗೆ ಸ್ಪೆಷಲ್ ಪ್ರಾಪರ್ಟೀಸ್ ಕೊಡುತ್ತೆ ಆ ಹೆಟಿರೋ ಆಟಮ್ಸ್ ಆಯ್ತಾ. ಆ ರೀತಿಯ ಹೆಟಿರೋ ಆಟಮ್ಸ್ ನಾವು ಫಂಕ್ಷನಲ್ ಗ್ರೂಪ್ಸ್ ಅಂತ ಕರಿತೀವಿ ಓಕೆನಾ. ಫಂಕ್ಷನಲ್ ಗ್ರೂಪ್ಸ್ ಏನಕ್ಕೆ ಸ್ಪೆಷಲ್ ಅಂದ್ರೆ, ಇದು ರಿಂಗ್ ಫಾರ್ಮ್ ಅಲ್ಲಿರೋ ಬೆನ್ಝೀನ್ ಅಲ್ಲಿರ್ಲಿ ಅಥವಾ ಸ್ಟ್ರೇಟ್ ಚೈನ್ ಅಲ್ಲಿರೋ ಹೆಕ್ಸೇನ್ ಅಲ್ಲಿರ್ಲಿ, ಯಾವುದೇ ರೀತಿ ಸ್ಟ್ರಕ್ಚರ್ಸ್ ಅಲ್ಲಿ ಹೆಟರೋ ಆಟಮ್ಸ್ ಇದ್ರು ಅಥವಾ ಫಂಕ್ಷನಲ್ ಗ್ರೂಪ್ಸ್ ಇದ್ರು, ಯೂನಿಫಾರ್ಮ್ ಆಗಿ ಅದು ಪ್ರಾಪರ್ಟೀಸ್ ನ ಅದೆಲ್ಲ ಕಾಂಪೌಂಡ್ಸ್ ಗೆ ನೀಡುತ್ತೆ ಆಯ್ತಾ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಫಂಕ್ಷನಲ್ ಗ್ರೂಪ್ಸ್ ನ ಡಿಸ್ಕಸ್ ಮಾಡಿದ್ದಾರೆ. ಫಸ್ಟ್ ಇಸ್ ಕ್ಲೋರಿನ್ ಅಥವಾ ಬ್ರೋಮಿನ್ ರೀತಿಯ ಹ್ಯಾಲೋಜನ್ ಆಟಮ್ಸ್ ಏನಾದ್ರು ಕಾಂಪೌಂಡ್ಸ್ ಅಲ್ಲಿ ಕಂಡ್ರೆ ಅದನ್ನ ನಾವು ಹ್ಯಾಲೋ ಕಾಂಪೌಂಡ್ಸ್ ಅಂತ ಕರಿತೀವಿ ಆಯ್ತಾ. ಸೊ ಈ ರೀತಿಯಲ್ಲಿ ಈ ಆಟಮ್ ಸಬ್ಸ್ಟಿಟ್ಯೂಟ್ ಆಗುತ್ತೆ ಇನ್ ದ ಕಾಂಪೌಂಡ್. ಅದ್ ಬಿಟ್ರೆ ಆಕ್ಸಿಜನ್ ಏನಿದೆ ಅದು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕಾಂಪೌಂಡ್ಸ್ ಅಲ್ಲಿ ಕಾಣಕ್ ಸಿಗತ್ತೆ ಆಯ್ತಾ. ಸೊ 4 ಮೇಜರ್ ಟೈಪ್ಸ್ ಆಫ್ ಫಂಕ್ಷನಲ್ ಗ್ರೂಪ್ಸ್ ನ ಇಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಫಸ್ಟ್ ಇಸ್ ಆಲ್ಕೋಹಾಲ್, ಅದರ ಸ್ಟ್ರಕ್ಚರ್ ಈ ರೀತಿ ಕಾಣುತ್ತೆ ಮಕ್ಕಳೇ. ನೆಕ್ಸ್ಟ್ ಇಸ್ ಆಲ್ಡಿಹೈಡ್, ದಿಸ್ ಇಸ್ ದ ಸ್ಟ್ರಕ್ಚರ್, ಅಂಡ್ ಕೀಟೋನ್ ಮತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆಯ್ತಾ. ಆಲ್ಡಿಹೈಡ್ ಹಾಗೂ ಆಲ್ಕೋಹಾಲ್ ನಡುವೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ಯಾಕಂದ್ರೆ ಆಲ್ಕೋಹಾಲ್ ಅಲ್ಲಿ ಆಕ್ಸಿಜನ್ಗೆ ಹೈಡ್ರೋಜನ್ ಬಾಂಡ್ ಆಗಿರುತ್ತೆ, ಆಲ್ಡಿಹೈಡ್ ಅಲ್ಲಿ ಕಾರ್ಬನ್ಗೆ ಹೈಡ್ರೋಜನ್ ಬಾಂಡ್ ಆಗಿರುತ್ತೆ ಆಯ್ತಾ. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಅಬೌಟ್ ಫಂಕ್ಷನಲ್ ಗ್ರೂಪ್ಸ್. ಸೊ ಇಲ್ಲಿ ಒಂದು ಕ್ವೆಶನ್ ಕೇಳಿದ್ದಾರೆ, ಲೆಟ್ಸ್ ಟ್ರೈ ಟು ಸಾಲ್ವ್ ಇಟ್. ಇದು ನಿಮ್ಮ PYQ 1 ಮಾರ್ಕಿಗೆ ಬಂದಿದೆ ಇನ್ ಸೆಪ್ಟೆಂಬರ್ 2021. ಈ ಕಾಂಪೌಂಡ್ ಅಲ್ಲಿ ಯಾವ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇದೆ ಅಂತ ಕೇಳಿದ್ದಾರೆ. ಸೊ ಆಸ್ ಸೂನ್ ಆಸ್ ಯು ಸಿ ಇಟ್, ಯು ಶುಡ್ ಬಿ ಏಬಲ್ ಟು ಐಡೆಂಟಿಫೈ ದಿಸ್ ಇಸ್ ದ ಫಂಕ್ಷನಲ್ ಗ್ರೂಪ್. ವಿಚ್ ಇಸ್ ದಿಸ್ ಫಂಕ್ಷನಲ್ ಗ್ರೂಪ್? ಈಗ ತಾನೇ ತೋರಿಸಿದೆ ನಿಮಗೆ, ಇಟ್ ಇಸ್ ಅನ್ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಆಯ್ತಾ ಮಕ್ಕಳೇ. ಸೊ ಈ ರೀತಿ ಕ್ವೆಶನ್ಸ್ ತುಂಬಾ ಕೇಳ್ತಾರೆ. ಸೊ ಮೇಕ್ ಶೋರ್ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಿಮ್ಗೆ ಕಾಣಿಸಿದ ಸ್ಟ್ರಕ್ಚರ್ಸ್ ಏನಿತ್ತು ಇದನ್ನ ಚೆನ್ನಾಗಿ ನೀವು ನೆನಪಲ್ಲಿ ಇಟ್ಕೊಳ್ಳಿ ಓಕೆನಾ. ಓಕೆ, ಸೊ ಫಂಕ್ಷನಲ್ ಗ್ರೂಪ್ಸ್ ಆದ್ಮೇಲೆ ನಾವೇನ್ ಕಲಿಬೇಕು, ನಾಮನ್ ಕ್ಲೇಚರ್ ಬಗ್ಗೆ ಕಲಿಬೇಕು ಆಯ್ತಾ. ಸೊ ನೀವು ಕಾರ್ಬನ್ ಕಾಂಪೌಂಡ್ಸ್ ನ ಜಗ್ಗ ಅಥವಾ ಕುಮಾರಿ ಅಂತ ಎಲ್ಲ ಹೆಸರಿಡಕ್ ಆಗಲ್ಲ ಆಯ್ತಾ. ಸೊ ಕಾರ್ಬನ್ ಕಾಂಪೌಂಡ್ಸ್ ಗೆ ನೇಮ್ ಮಾಡಕ್ಕೆ ಅದರದ್ದೇ ಆದಂತ ರೂಲ್ಸ್ ಇದೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಷ್ಟು ರೂಲ್ಸ್ ನ ಕೊಟ್ಟಿದ್ದಾರೆ ಆಯ್ತಾ ಮಕ್ಕಳೇ. ಬಟ್ ಇದನ್ನ ನೀವು ಓದ್ಕೊಳ್ಳಿ, ಐ ಆಮ್ ನಾಟ್ ಗೋಯಿಂಗ್ ಟು ಸೇ ಓದ್ಕೋಬೇಡಿ ಅಂತ. ಬಟ್ ಸಿಂಪಲ್ ವೇ ಆಗಿ ನೀವು ಹೇಗೆ ಬ್ರೇಕ್ ಡೌನ್ ಮಾಡ್ಬೋದು, ಒಂದು ಕಾರ್ಬನ್ ಕಾಂಪೌಂಡ್ ಅಥವಾ ಒಂದು ಹೈಡ್ರೋಕಾರ್ಬನ್ಗೆ ನೇಮ್ ಮಾಡಕ್ಕೆ 3 ಕಾಂಪೋನೆಂಟ್ಸ್ ಇರುತ್ತೆ, ಅಥವಾ ಒಂದು ನೇಮ್ ಅಲ್ಲಿ 3 ಕಾಂಪೋನೆಂಟ್ಸ್ ಇರುತ್ತೆ. ಪ್ರಿಫಿಕ್ಸ್ ಇರತ್ತೆ, ವರ್ಡ್ ರೂಟ್ ಇರತ್ತೆ, ಮತ್ತೆ ಸಫಿಕ್ಸ್ ಇರತ್ತೆ ಆಯ್ತಾ. ಸೊ ನೇಮ್ ನ ಹಿಂದೆ ಫಸ್ಟ್ ಬರುವಂತಹ ಪಾರ್ಟ್ ನ ಪ್ರಿಫಿಕ್ಸ್ ಅಂತೀವಿ, ಮಧ್ಯದಲ್ಲಿ ವರ್ಡ್ ರೂಟ್ ಬರುತ್ತೆ, ಲಾಸ್ಟ್ ಅಲ್ಲಿ ಬರುವಂತಹ ಪಾರ್ಟ್ ನ ನಾವು ಸಫಿಕ್ಸ್ ಅಂತ ಕರಿತೀವಿ ಆಯ್ತಾ. ಸೊ ಪ್ರಿಫಿಕ್ಸ್ ಏನು, ವರ್ಡ್ ರೂಟ್ ಏನು, ಸಫಿಕ್ಸ್ ಏನು ಅಂತ ಎಲ್ಲ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ ಓಕೆನಾ. ಓಕೆ, ಸೊ ಪ್ರಿಫಿಕ್ಸ್, ಒಂದಷ್ಟು ಫಂಕ್ಷನಲ್ ಗ್ರೂಪ್ಸ್ ಒಂದು ಕಾರ್ಬನ್ ಕಾಂಪೌಂಡ್ ಅಲ್ಲಿ ಇದ್ರೆ ಅದರ ಹೆಸರು ಏನಿದೆ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ, ಅದನ್ನ ನಾವು ಪ್ರಿಫಿಕ್ಸ್ ಅಂತ ಕರಿತೀವಿ.
ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ 2 ಫಂಕ್ಷನಲ್ ಗ್ರೂಪ್ ನ ಡಿಸ್ಕಸ್ ಮಾಡಿದ್ದಾರೆ ವಿಚ್ ಕಮ್ಸ್ ಇಸ್ ಪ್ರಿಫಿಕ್ಸ್ ಆಯ್ತಾ. ದಟ್ ಇಸ್ ಫಾರ್ ಹ್ಯಾಲೋ ಕಾಂಪೌಂಡ್ಸ್. ಸೊ ಕ್ಲೋರಿನ್ ಏನಾದ್ರೂ ನಿಮ್ಮ ಕಾಂಪೌಂಡ್ ಅಲ್ಲಿ ಇದ್ರೆ ಆ ಕಾಂಪೌಂಡಿನ ಹೆಸರಿನ ಮುಂಚೆ ನೀವು ಕ್ಲೋರೋ ಅಂತ ಇನ್ಸರ್ಟ್ ಮಾಡಬೇಕು. ಬ್ರೋಮೀನ್ ಇದ್ರೆ ಬ್ರೋಮೋ ಅಂತ ಹೆಸರಲ್ಲಿ ಇನ್ಸರ್ಟ್ ಮಾಡಬೇಕು. ಮತ್ತೆ ಆಲ್ಕೋಹಾಲ್, ಆಲ್ಡಿಹೈಡ್, ಕೀಟೋನ್, ಕಾರ್ಬಾಕ್ಸಿಲಿಕ್ ಆಸಿಡ್ ಅಥವಾ ಡಬಲ್ ಅಂಡ್ ಟ್ರಿಪಲ್ ಬಾಂಡ್ಸ್ ಇದ್ರೆ ಆಗ ಈ ರೀತಿಯ ಸಫಿಕ್ಸ್ ಆಗಿ ನೀವು ಇನ್ಕ್ಲೂಡ್ ಮಾಡಬೇಕು ಅದರ ಹೆಸರುಗಳನ್ನ ಆಯ್ತಾ ಮಕ್ಕಳೇ. ನೆಕ್ಸ್ಟ್ ವರ್ಡ್ ರೂಟ್ ಅಂತ ಏನ್ ಹೇಳಿದೆ, ದೀಸ್ ಆರ್ ದ ವರ್ಡ್ ರೂಟ್ಸ್ ಆಯ್ತಾ. ಅಂಡ್ ದಿಸ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆಯ್ತಾ. ಒಂದು ಕಾಂಪೌಂಡ್ ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಅನ್ನೋ ಬೇಸಿಸ್ ಮೇಲೆ ಅದರ ಹೆಸರು ವರ್ಡ್ ರೂಟ್ ಏನಿದೆ ಚೇಂಜ್ ಆಗುತ್ತೆ. ಓಕೆನಾ. ಎಕ್ಸಾಂಪಲ್ ಕೊಡೋಣ. ಇಲ್ಲಿ ಒಂದು ಕಾರ್ಬನ್ ಚೈನ್ ನ ನಾವು ನೋಡ್ತಿದ್ದೀವಿ. ಸೊ ಎಷ್ಟು ಕಾರ್ಬನ್ ಚೈನ್ ಇದೆ ಇದರಲ್ಲಿ, ಐ ಮೀನ್ ಕಾರ್ಬನ್ ಆಟಮ್ಸ್ ಇದೆ, ವಿ ಹ್ಯಾವ್ 3 ಕಾರ್ಬನ್ ಆಟಮ್ಸ್ ಇದೆ. ಇದರಲ್ಲಿ ಬೇರೆ ಏನು ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇಲ್ಲ, ಬರೀ ಹೈಡ್ರೋಜನ್ ಆಟಮ್ಸ್ ಪ್ರೆಸೆಂಟ್ ಇರುತ್ತೆ ಟು ಸ್ಯಾಟಿಸ್ಫೈ ವೇಲೆನ್ಸಿ. ಸೊ ಇದರ ಹೆಸರು ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಪ್ರಿಫಿಕ್ಸ್ ಏನಿಲ್ಲ, ಸೊ ಲೆಟ್ ಗೋ ಆಫ್ ದ ಪ್ರಿಫಿಕ್ಸ್. ಈಗ ವರ್ಡ್ ರೂಟಿಗೆ ಬರಬೇಕು ನಾವು. ಸೊ ಐ ಟೋಲ್ಡ್ ಯು ಫಸ್ಟ್ ವಿ ಹ್ಯಾವ್ ಪ್ರಿಫಿಕ್ಸ್, ದೆನ್ ವಿ ಹ್ಯಾವ್ ವರ್ಡ್ ರೂಟ್, then we have suffix ಅಲ್ವಾ. ಸೊ ಇದರಲ್ಲಿ ಯಾವುದೇ ರೀತಿಯ ಪ್ರಿಫಿಕ್ಸ್ ಹಾಗೂ ಸಫಿಕ್ಸ್ ಇಲ್ಲ. ದೇರ್ ಆರ್ ಓನ್ಲಿ 3 ಕಾರ್ಬನ್ ಆಟಮ್ಸ್. ಸೊ ದ ವರ್ಡ್ ರೂಟ್ ಇಸ್ ಪ್ರೋ. ಇದರಲ್ಲಿ ಯಾವುದಾದ್ರೂ ಡಬಲ್ ಬಾಂಡ್ಸ್ ಇದೆಯಾ, ಟ್ರಿಪಲ್ ಬಾಂಡ್ಸ್ ಇದೆಯಾ, ಇಲ್ಲ. ದೇರ್ ಆರ್ ಓನ್ಲಿ ಸಿಂಗಲ್ ಬಾಂಡ್ಸ್. ಸೊ ನಿಮ್ಮ ಸಫಿಕ್ಸ್ ಏನ್ ಬರಬೇಕು, ಇಟ್ ಶುಡ್ ಬಿ ಏನ್ ಸಿಂಗಲ್ ಬಾಂಡ್ ಆಯ್ತಾ. ಎಸ್, ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ಡಬಲ್ ಬಾಂಡ್ಸ್ ಇದ್ರೆ ಇಟ್ ವಿಲ್ ಬಿ ಈನ್ and triple bonds idre it will be ein, but single bonds idre between carbon atoms it will be ane aita. So the name of this carbon compound is prop ane aita makle. So this is how you arrive at the name. Okay na. Illi ee ರೀತಿ ಸ್ಟ್ರಕ್ಚರ್ ಅಲ್ಲಿ ನಾವು ಒಂದು ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್ ನ ಆಡ್ ಮಾಡ್ಬೇಡ. ಆಗ ಏನಾಗುತ್ತೆ, ಈ ಪ್ರೋಪೇನ್ ಏನಿದೆ ಇದರಲ್ಲಿ ಈನ ನೀವು ಕ್ಯಾನ್ಸಲ್ ಔಟ್ ಮಾಡ್ಬಿಡ್ಬೇಕು ಅಂಡ್ ಮೇಕ್ ಶೋರ್ ದರ್ ಆರ್ ನೋ ಡಬಲ್ ಬಾಂಡ್ಸ್. ಆಗ ಇದರ ಹೆಸರೇನು ಪ್ರೋಪನಾಲ್ ಅಂತ ಚೇಂಜ್ ಆಗತ್ತೆ. ಈನ ತೆಗೆದ್ಬಿಟ್ಟು ನಾವು ಪ್ರೋಪನ್ ಆಲ್ ಅಂತ ಹಾಕ್ಬೇಕು ಆಯ್ತಾ. ಹೈಫನ್ ಇಲ್ದೇನು ಬರಿಬಹುದು. ಯು ಕ್ಯಾನ್ ಜಸ್ಟ್ ರೈಟ್ ಇಟ್ as ಪ್ರೋಪನಾಲ್ ಆಯ್ತಾ. ಸೊ ದಟ್ ಇಸ್ ಹೌ ಯು ಅಪ್ರೋಚ್ ದ ನಾಮೆನ್ಕ್ಲೇಚರ್ ಆಫ್ ಕಾರ್ಬನ್ ಕಾಂಪೌಂಡ್ಸ್. ಒಂದು ಎಕ್ಸಾಂಪಲ್ ಅಥವಾ ಏನು ನೀವು ಒಂದಷ್ಟು ಎಕ್ಸಾಂಪಲ್ಸ್ ಅಥವಾ ಕ್ವೆಶನ್ಸ್ ನ ಸಾಲ್ವ್ ಮಾಡಿದ್ರೆ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಥಿಯರಿ ಬಿಹೈಂಡ್ ನಾಮೆನ್ಕ್ಲೇಚರ್. ಈಗ ನಾವು ಹೋಮೋಲೋಗಸ್ ಸೀರೀಸ್ ನ ಡಿಸ್ಕಸ್ ಮಾಡೋಣ ಆಯ್ತಾ ಮಕ್ಕಳೇ. ಹೋಮೋಲೋಗಸ್ ಸೀರೀಸ್ ನ ಡಿಸ್ಕಸ್ ಮಾಡೋಕ್ಕೆ ಒಂದಷ್ಟು ಸ್ಟ್ರಕ್ಚರ್ಸ್ ಮತ್ತೆ ಏನು ಮಾಲಿಕ್ಯುಲರ್ ಫಾರ್ಮುಲಾನ ಡಿಸ್ಕಸ್ ಮಾಡಬೇಕು. ಸೊ ಇಲ್ಲಿ ನೋಡ್ಕೊಳ್ಳಿ, ಹೋಮೋಲೋಗಸ್ ಸೀರೀಸ್ ಅಲ್ಲಿ ಆಲ್ಕೇನ್ಸ್ಗೆ ಹಾಗೂ ಆಲ್ಕೈನ್ಸ್ಗೆ ತನ್ನದೇ ಆದಂತ ಜನರಲ್ ಫಾರ್ಮುಲಾ ಇರುತ್ತೆ. ಸೊ ಈ ಎನ್ ಏನಿದೆ ದಿಸ್ ಕರೆಸ್ಪಾಂಡ್ಸ್ ಟು ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ದ ಕಾಂಪೌಂಡ್ಸ್ ಆಯ್ತಾ. ಸೊ ಇಲ್ಲಿ ಆಲ್ಕೀನ್ಸ್ ಬರುತ್ತೆ ಅಂಡ್ ಇಲ್ಲಿ ಆಲ್ಕೈನ್ಸ್ ಬರುತ್ತೆ. ಓಕೆನಾ. ಸೊ ಆಲ್ಕೇನ್ಸ್ ಅಲ್ಲಿ ಫಸ್ಟ್ ಮೆಂಬರ್ ಒಂದ್ ಸಿಂಗಲ್ ಕಾರ್ಬನ್ ಆಟಮ್ ಇರುವಂತಹ ಕಾಂಪೌಂಡ್ ನ ಸ್ಟ್ರಕ್ಚರ್ ಏನ್ ಬರಬೇಕು, ಮಾಲಿಕ್ಯುಲರ್ ಫಾರ್ಮುಲಾ ಏನ್ ಬರಬೇಕು, ಇಟ್ ಶುಡ್ ಬಿ CH4 ಅಲ್ವಾ. ಮತ್ತೆ 2 ಕಾರ್ಬನ್ ಆಟಮ್ಸ್ ಇದ್ರೆ ಇಲ್ ಬಿ CnH2n+2. ಸೊ ಕಾರ್ಬನ್ ಇಸ್ 2, ಹೈಡ್ರೋಜನ್ ಎಷ್ಟಿರ್ಬೇಕು 2 × 2 4 +2 ವಿಚ್ ಶುಡ್ ಬಿ 6. ಮತ್ತೆ ಥರ್ಡ್ ಮೆಂಬರ್ ಇದು ಫಾರ್ಮುಲಾ ಏನಿರಬೇಕು ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ಗೆಟ್ C3H8 ಆಯ್ತಾ ಮಕ್ಕಳೇ. ಸೊ ದೀಸ್ ಆರ್ ಸಮ್ ಆಫ್ ದ ಮೆಂಬರ್ಸ್ ಆಫ್ ಆಲ್ಕೇನ್ ಫ್ಯಾಮಿಲಿ. ಈಗ ನಾವು ಆಲ್ಕೀನ್ಗೆ ಬರೋಣ. ಇದರಲ್ಲಿ ಡಬಲ್ ಬಾಂಡ್ ಇರುತ್ತೆ. ಸೊ ದ ನಂಬರ್ ಆಫ್ ಹೈಡ್ರೋಜನ್ ಇಸ್ ಗೋಯಿಂಗ್ ಟು ರೆಡ್ಯೂಸ್ ಅಂಡ್ ಮೋರ್ ಓವರ್ ಆಲ್ಕೀನ್ಸ್ ಅಂಡ್ ಆಲ್ಕೈನ್ಸ್ ಅಲ್ಲಿ ಡಬಲ್ ಬಾಂಡ್ಸ್ ಇರಬೇಕು ಬಿಟ್ವೀನ್ ಕಾರ್ಬನ್ ಆಟಮ್ಸ್ ಅಲ್ವಾ. ಸೊ ಈ ಕಾಂಪೌಂಡ್ ಸ್ಟಾರ್ಟ್ ಆಗದೆ ಅಟ್ 2 ಕಾರ್ಬನ್ ಆಟಮ್ಸ್ ಆಯ್ತಾ. ಸೊ ಫಸ್ಟ್ ಮೆಂಬರ್ ಏನಿದೆ ಎರಡರಲ್ಲೂ ಇರಲ್ಲ. ಸಿಂಗಲ್ ಕಾರ್ಬನ್ ಆಟಮ್ ಅಲ್ಲಿ ಡಬಲ್ ಬಾಂಡ್ಸ್ ಕಾಣಿಸಲ್ಲ ನಮಗೆ. ಓಕೆ. ಸೊ ಸೆಕೆಂಡ್ ಮೆಂಬರ್ ಇನ್ನ ನಂಬರ್ ಆರ್ ಮಾಲಿಕ್ಯುಲರ್ ಫಾರ್ಮುಲಾ ಏನಿರುತ್ತೆ, ಸೆಕೆಂಡ್ ಮೆಂಬರ್ ವಿಲ್ ಬಿ C2H4 ಅಲ್ವಾ ಮಕ್ಕಳೇ. ಯಾಕಂದ್ರೆ ಆಲ್ಕೀನ್ಸ್ ಇದು CnH2n. ಮತ್ತೆ ಥರ್ಡ್ ಮೆಂಬರ್ ಇನ್ನ ಫಾರ್ಮುಲಾ ಏನಿರುತ್ತೆ ವಿಲ್ ಬಿ C3H6 ಆಯ್ತಾ. ಇದೇ ರೀತಿ ಆಲ್ಕೈನ್ಸ್ ಬರೋಣ ನಾವು. ಆಕ್ಚುಲಿ ಇನ್ನೊಂದೊಂದು ಎಕ್ಸಾಂಪಲ್ ಬರ್ಬೋಣ. ಇಲ್ಲಿ ಫೋರ್ತ್ ಮೆಂಬರ್ ಇದು ಫಾರ್ಮುಲಾ ಏನಿರುತ್ತೆ ಇಲ್ ಬಿ C4H8 ಆಯ್ತಾ. ಓಕೆ. ಇಲ್ಲಿ ಆಲ್ಕೈನ್ಸ್ ಬರೋಣ. ಇಲ್ ಬಿ C2H2 ಅಲ್ವಾ. ಓಕೆ. ನೆಕ್ಸ್ಟ್ ನಮ್ಮ ಥರ್ಡ್ ಮೆಂಬರ್, ಎಸ್ ದಿಸ್ ಇಸ್ ಸೆಕೆಂಡ್ ಮೆಂಬರ್. ಥರ್ಡ್ ಮೆಂಬರ್ ಇದೇನು ಬರುತ್ತೆ ಇಲ್ ಬಿ C3H4. ಮತ್ತೆ ಫೋರ್ತ್ ಮೆಂಬರ್ ಇದೇನು ಬರುತ್ತೆ ಇಲ್ ಬಿ C4H6 ಆಯ್ತಾ. ಸೊ ಈ ರೀತಿ ನಮ್ಮ ಏನು ಆಲ್ಕೇನ್ಸ್ ಅಂಡ್ ಆಲ್ಕೈನ್ಸ್ ಅಲ್ಲಿ ಮೆಂಬರ್ಸ್ ಕಾಣಿಸುತ್ತೆ. ಸೊ ಈ ಮೆಂಬರ್ಸ್ಗೆ ಫಸ್ಟ್ ಆಫ್ ಆಲ್ ಜನರಲ್ ಫಾರ್ಮುಲಾ ಇದೆ. ಇನ್ನೊಂದೇನು ಸಿಮಿಲಾರಿಟಿ ಇದೆ ಇಲ್ಲಿ ನೋಡಿ. CH4 ಏನು ಫಾರ್ಮುಲಾ ಏನಿದೆ ಇದಕ್ಕೆ 1 ಕಾರ್ಬನ್ ಆಟಮ್ 2 ಹೈಡ್ರೋಜನ್ ಆಟಮ್ ಆಡ್ ಮಾಡಿದ್ರೆ ಯು ಗೋಯಿಂಗ್ ಟು ಗೆಟ್ C2H6. ಸೊ ಡಿಫ್ರೆನ್ಸ್ ಎಷ್ಟು ಡಿಫ್ರೆನ್ಸ್
CH2 ಯೂನಿಟ್ ಆಯ್ತಾ. ಅದೇ ರೀತಿ C2H6 ಇಂದ C3H8 ಗೆ ಡಿಫ್ರೆನ್ಸ್ ಎಷ್ಟಾಯ್ತು, ಇಟ್ ವಿಲ್ ಬಿ ಬೈ ಅ CH2 ಯೂನಿಟ್. ಅಂಡ್ ನೀವು ಆಲ್ಕಿನ್ಸ್ ಹಾಗೂ ಆಲ್ಕೈನ್ಸ್ ಅಲ್ಲಿ ನೋಡಿದ್ರು ಕೂಡ ಈ ಎರಡು ಕಾನ್ಸಿಕ್ಯೂಟಿವ್ ಮೆಂಬರ್ಸ್ ನಡುವೆ ಡಿಫ್ರೆನ್ಸ್ ಏನಿದೆ ದಟ್ ವಿಲ್ ಬಿ ಆಫ್ CH2 ಯೂನಿಟ್ ಆಯ್ತಾ. ಸೊ ಈ ರೀತಿಯ ಸೀರೀಸ್ ಆಫ್ ಕಾಂಪೌಂಡ್ಸ್ ಯಾವುದಕ್ಕೆ ಜನರಲ್ ಫಾರ್ಮುಲಾ ಇರುತ್ತೆ ಮತ್ತೆ ಯಾವುದ್ರಲ್ಲಿ ಪ್ರತಿಯೊಂದು ಮೆಂಬರ್ ನಡುವೆ CH2 ಯೂನಿಟಿನ ಅಂತರ ಇರುತ್ತೆ, ಆ ರೀತಿಯ ಸೀರೀಸ್ ಆಫ್ ಮೆಂಬರ್ಸ್ನ ನಾವು ಹೋಮೋಲೋಗಸ್ ಸೀರೀಸ್ ಅಂತ ಕರಿತೀವಿ ಆಯ್ತಾ. ಅಂಡ್ ಇದು ಎಲ್ಲ ಮೆಂಬರ್ಸ್ ಅಲ್ಲಿ ಫಂಕ್ಷನಲ್ ಗ್ರೂಪ್ಸ್ ಏನಿದೆ ಅದು ಕಾಮನ್ ಆಗಿ ಇರುತ್ತೆ ಆಯ್ತಾ ಮಕ್ಕಳೇ. ಈ ಎಲ್ಲ ಮೆಂಬರ್ಸ್ ಅಲ್ಲೂ ಕೆಮಿಕಲ್ ಪ್ರಾಪರ್ಟೀಸ್ ಸಿಮಿಲರ್ ಆಗಿರುತ್ತೆ, ಬಟ್ ಫಿಸಿಕಲ್ ಪ್ರಾಪರ್ಟೀಸ್ ಏನಿದೆ ಮೆಂಬರ್ ಬೈ ಮೆಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರ ಅರ್ಥ ಏನು, ಬಾಯ್ಲಿಂಗ್ ಪಾಯಿಂಟ್ ಇರಲಿ ಅಥವಾ ಮೆಲ್ಟಿಂಗ್ ಪಾಯಿಂಟ್ ಇರಲಿ, ಈ ರೀತಿಯ ಪ್ರಾಪರ್ಟೀಸ್ ಏನಿದೆ ಅದು ಮೆಂಬರ್ ಅಕಸ್ಮಾತ್ CH4 ಅದು ಬಾಯ್ಲಿಂಗ್ ಪಾಯಿಂಟ್ ಏನಾದರೂ 4 ಕೆಲ್ವಿನ್ ಇತ್ತು, ಜಸ್ಟ್ ಎಕ್ಸಾಂಪಲ್ ಆಯ್ತಾ, ಆಗ C2H6 ಇದು ಏನು ಬಾಯ್ಲಿಂಗ್ ಪಾಯಿಂಟ್ ಏನಿದೆ ಜಾಸ್ತಿ ಆಗಿರುತ್ತೆ, ಇಟ್ ಕುಡ್ ಬಿ 8 or 10 ಕೆಲ್ವಿನ್ ಆಯ್ತಾ. ಸೊ ಈ ರೀತಿ ನೀವು ಹೋಮೋಲೋಗಸ್ ಸೀರೀಸ್ ಬಗ್ಗೆ ಗೊತ್ತಿರಬೇಕು ಅಂದ್ರೆ ತಿಳ್ಕೊಬೇಕು, ಓಕೆನಾ. ಓಕೆ, ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಆಟಮ್. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ 4 ಮೇಜರ್ ಏನು ರಿಯಾಕ್ಷನ್ಸ್ ನ ನೀವು ತಿಳ್ಕೊಬೇಕು. ಫಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಇಸ್ ಕಂಬಷನ್. ಕಂಬಷನ್ ಅಂದ್ರೆ ಕಾರ್ಬನ್ ಆಲೋಟ್ರೋಪ್ಸ್ ಇರ್ಬೋದು ಅಥವಾ ಕಾರ್ಬನ್ ಕಾಂಪೌಂಡ್ಸ್ ಇರ್ಬೋದು, ಇದನ್ನ ಆಕ್ಸಿಜನ್ ಪ್ರೆಸೆನ್ಸ್ ಅಲ್ಲಿ ಬರ್ನ್ ಮಾಡಿದ್ರೆ ಅದನ್ನ ನಾವು ಕಂಬಷನ್ ಅಂತ ಕರಿತೀವಿ. ಅಂಡ್ ಪ್ರತಿಯೊಂದು ಕಾರ್ಬನ್ ಕಾಂಪೌಂಡ್ ಬರ್ನ್ ಆದ್ರೆ ಇಟ್ ರಿಲೀಸಸ್ ಅ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಅಂಡ್ ಲೈಟ್ ಆಯ್ತಾ. ಹೀಟ್ ಅಂಡ್ ಲೈಟ್ ಒಟ್ಟಿಗೆ ಅದು ಕಾರ್ಬನ್ ಡೈಆಕ್ಸೈಡ್ ಹಾಗೂ ವಾಟರ್ ನ ಕೂಡ ಪ್ರಾಡಕ್ಟ್ಸ್ ಆಗಿ ನೀಡುತ್ತೆ ಆಯ್ತಾ. ಇಲ್ಲಿ ನಿಮ್ಗೆ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಇಲ್ಲಿ ಬರೀ ಕಾರ್ಬನ್ ಇರೋದ್ರಿಂದ ಇಟ್ಸ್ ಓನ್ಲಿ ಗೋಯಿಂಗ್ ಟು ಗಿವ್ ಕಾರ್ಬನ್ ಡೈಆಕ್ಸೈಡ್. ಸೊ ಇಲ್ಲಿ ಕಾಣಿಸ್ತಿರೋ ಹಾಗೆ ದಿಸ್ ಇಸ್ ಅ ಕಂಬಷನ್ ಆಫ್ ಕಾರ್ಬನ್, this is the combustion of methane in a formula is CH4. so idu CNG and biofuels alli kuda present irutte. next ನೋಡ್ತಿರೋದು ನೀವು is the combustion of ethanol ಆಯ್ತಾ ಮಕ್ಕಳೇ. so ethanol ನ ನಾವು ಆಲ್ಕೋಹಾಲ್ ಅಂತ ಕೂಡ ಕರಿತೀವಿ ಅಥವಾ ethyl alcohol ಅಂತ ಕೂಡ ಕರಿತೀವಿ. so what are the products you're going to get? you're always going to get carbon dioxide and water and lots of heat and light. and ಇಷ್ಟು heat and light ಕೊಡ್ತಿರೋದ್ರಿಂದ ಕಾರ್ಬನ್ ಕಾಂಪೌಂಡ್ಸ್ ನ ನಾವು ಫ್ಯೂಯಲ್ಸ್ ಆಗಿ ಕೂಡ ಯೂಸ್ ಮಾಡ್ತೀವಿ. ಇನ್ನೊಂದಷ್ಟು ಪ್ರಾಪರ್ಟೀಸ್ ಗೊತ್ತಿರಬೇಕು ನಿಮ್ಗೆ ಕಂಬಷನ್ ಬಗ್ಗೆ. ಏನದು, ನಾವು ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ನ ಬರ್ನ್ ಮಾಡಿದ್ರೆ ಆ ಫ್ಲೇಮ್ ಏನಿದೆ ಇಟ್ ವಿಲ್ ಬಿ ಕ್ಲೀನ್, ಫುಲ್ ಶುದ್ಧವಾಗಿರುತ್ತೆ ಫ್ಲೇಮ್, ಓಕೆನಾ, ಫುಲ್ ರಾಮನ್ ಮನ್ಸ್ ತರ. ಓಕೆ, ಅಂಡ್ ಇಟ್ ವಿಲ್ ಬಿ ಅ ಕ್ಲೀನ್ ಬ್ಲೂ ಫ್ಲೇಮ್. ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್, ಫಾರ್ ಎಕ್ಸಾಂಪಲ್ ನೀವು ಕರ್ಪೂರ ಅಥವಾ ಕ್ಯಾಂಫರ್ನ ಸುಟ್ಟಾಗ ನೀವು ಅಬ್ಸರ್ವ್ ಮಾಡ್ತೀರಾ, ಅದೇನ್ ಕೊಡತ್ತೆ, ಯಾವ ರೀತಿಯ ಫ್ಲೇಮ್ ಕೊಡತ್ತೆ, ಇಲ್ ಗಿವ್ ಅ ಯೆಲ್ಲೋ ಸೂಟಿ ಫ್ಲೇಮ್, ಹಳದಿ ಬಣ್ಣದ ತುಂಬಾ ಹೊಗೆ ಬಿಡುವಂತಹ ಫ್ಲೇಮ್ ನ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಕೊಡುತ್ತೆ. ಇನ್ನೊಂದೇನು ನೆನ್ಪಿಟ್ಕೋಬೇಕು ಅಂದ್ರೆ ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಕೂಡ ನೀವು ಲಿಮಿಟೆಡ್ ಏರ್ ಅಲ್ಲಿ ಅದನ್ನ ಕಂಬಸ್ಟ್ ಮಾಡಿದ್ರೆ, ಕಡಿಮೆ ಏರ್ ಅಲ್ಲಿ ಅದನ್ನ ಕಂಬಸ್ಟ್ ಮಾಡಿದ್ರೆ ಅದು ಕೂಡ ಯೆಲ್ಲೋ ಸೂಟಿ ಫ್ಲೇಮ್ ನ ಕೊಡುತ್ತೆ. ಇದರ ಅಪ್ಲಿಕೇಶನ್ ಏನು ಅಂದ್ರೆ, ನೀವು ಗ್ಯಾಸ್ ಸ್ಟವ್ ಎಲ್ಲ ಯೂಸ್ ಮಾಡ್ಬೇಕಾದ್ರೆ ಗ್ಯಾಸ್ ಸ್ಟವ್ ಅಲ್ಲಿ ಏರ್ ಇನ್ಲೆಟ್ಸ್ ಇರತ್ತೆ ಅಲ್ವಾ, ಏರ್ ಇನ್ಲೆಟ್ಸ್ ಏನಾದ್ರು ಬ್ಲಾಕ್ ಆಗ್ಬಿಟ್ಟು ಫ್ಯೂಯಲ್ ಬರ್ನ್ ಆಗಕ್ಕೆ ಜಾಸ್ತಿ ಏನು ಆಕ್ಸಿಜನ್ ಅಥವಾ ಏರ್ ಸಿಗ್ತಿಲ್ಲ ಅಂದಾಗ ಏನು ಏರ್ ಇನ್ಲೆಟ್ಸ್ ಅಲ್ಲಿ ಏರ್ ಇಲ್ಲ ಅಲ್ವಾ, ಸೊ ಅದ್ರ ಕಾರಣ ಕಂಬಷನ್ ಏನಿದೆ ಅದು ಕರೆಕ್ಟ್ ಆಗಿ ನಡೆಯಲ್ಲ. ಸೊ ಯೆಲ್ಲೋ ಸೂಟಿ ಫ್ಲೇಮ್ ಕಾಣಿಸ್ಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ, ಅದ್ರ ಕಾರಣ ಪಾತ್ರೆಯ ಅಡಿ ಏನಿದೆ ಅದು ಬ್ಲ್ಯಾಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಯ್ತಾ. ಇನ್ನೊಂದೇನ್ ಗೊತ್ತಿರಬೇಕು ನಿಮ್ಗೆ, ಕೋಲ್ ಅಂಡ್ ಪೆಟ್ರೋಲಿಯಂ ಆರ್ ಫಾಸಿಲ್ ಫ್ಯೂಯಲ್ಸ್, ಇದರಲ್ಲಿ ಜಾಸ್ತಿ ಪ್ರಮಾಣಕ್ಕೆ ನೈಟ್ರೋಜನ್ ಹಾಗೂ ಸಲ್ಫರ್ ಇರುತ್ತೆ. ಸೊ ಈ ರೀತಿಯ ಫ್ಯೂಯಲ್ಸ್ ನ ಕಂಬಸ್ಟ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಅಂಡ್ ಸಲ್ಫರ್ ವಿಚ್ ಆರ್ pollutants ಆಯ್ತಾ. this is all you have to know about combustion and make sure ನೀವು ರಿಯಾಕ್ಷನ್ಸ್ ನ ಬರ್ದಾಗೆಲ್ಲ, ಇಕ್ವೇಷನ್ಸ್ ನ ಬರ್ದಾಗೆಲ್ಲ ಮೇಕ್ ಶ್ಯೂರ್ ಯು ಗಿವ್ ದ ಬ್ಯಾಲೆನ್ಸ್ಡ್ ಇಕ್ವೇಷನ್ ಆಯ್ತಾ ಮಕ್ಕಳೇ. ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಅಥವಾ ನೋಟ್ಸ್ ಅಲ್ಲಿ ಕೂಡ ಆಕ್ಸೆಸ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಯಾವುದು, ಇಟ್ ಇಸ್ ಆಕ್ಸಿಡೇಷನ್ ರಿಯಾಕ್ಷನ್. ಏನದು ಆಕ್ಸಿಡೇಷನ್ ನಡೀತಿದೆ, ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸಾಂಪಲ್ ಯಾವ್ದು ಕೊಟ್ಟಿದ್ದಾರೆ, ಇಟ್ ಇಸ್ ಆಫ್ ಎಥನಾಲ್ ಆಯ್ತಾ. ಸೊ ಎಥನಾಲ್ ನ ನೀವು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಲೈಕ್ ಆಲ್ಕಲೈನ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಆರ್ ಅಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂತ ಏನು ಕರಿತೀವಿ ಇದನ್ನ, ಯಾಕಂದ್ರೆ ಈ ರೀತಿಯ ಸಬ್ಸ್ಟೆನ್ಸಸ್ ಬೇರೆ ಸಬ್ಸ್ಟೆನ್ಸಸ್ ನ ಆಕ್ಸಿಡೇಷನ್ ನಡೆಸ್ತವೆ ಆಯ್ತಾ, ಅದಕ್ಕೆ ದೀಸ್ ಆರ್ ಕಾಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ನಾವು ಎಥನಾಲ್ ನ
ಹೀಟ್ ಮಾಡಿದ್ರೆ ನಮಗೆ ಪ್ರಾಡಕ್ಟ್ ಏನ್ ಸಿಗ್ತದೆ, ವಿ ಆರ್ ಗೋಯಿಂಗ್ ಟು ಗೆಟ್ ಎಥನೋಯಿಕ್ ಆಸಿಡ್. ಇಲ್ಲಿ ನಿಮ್ಗೆ ಕಾಣಿಸ್ತದೆ ಅಲ್ವಾ ಫಾರ್ಮುಲಾ, ಇಟ್ ಇಸ್ ಎಥನೋಯಿಕ್ ಆಸಿಡ್. ಇದನ್ನ ಆಕ್ಸಿಡೇಷನ್ ಅಂತ ಏನಕ್ಕೆ ಕರಿತೀವಿ ನಾವು, ಬಿಕಾಸ್ ಇಫ್ ಯು ಅಬ್ಸರ್ವ್ ದ ಫಾರ್ಮುಲಾ ಯು ಕ್ಯಾನ್ ಫೈಂಡ್ ಔಟ್ ಎಥನಾಲಿಗೆ ಒಂದು ಆಕ್ಸಿಜನ್ ಆಟಮ್ ಆಡ್ ಆಗ್ತಿದೆ ಮತ್ತೆ 2 ಹೈಡ್ರೋಜನ್ ಆಟಮ್ ರಿಮೂವ್ ಆಗ್ತಿದೆ ಫ್ರಮ್ ಎಥನಾಲ್ ಆಯ್ತಾ. ಸೊ ದಟ್ ಇಸ್ ವೈ ದಿಸ್ ರಿಯಾಕ್ಷನ್ ಇಸ್ ನೋನ್ ಎಸ್ ಆಕ್ಸಿಡೇಷನ್ ರಿಯಾಕ್ಷನ್ ಆಯ್ತಾ. ಓಕೆ, ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಇಸ್ ಅಡಿಷನ್ ರಿಯಾಕ್ಷನ್. ಏನೋ ಆಡ್ ಆಗ್ತಿದೆ ಅಡಿಷನ್ ರಿಯಾಕ್ಷನ್ ಅಲ್ಲಿ. ಸೊ ಎಕ್ಸಾಂಪಲ್ ಯಾವುದು ಇಲ್ಲಿ, ಫಸ್ಟ್ ಆಫ್ ಆಲ್ ಅಡಿಷನ್ ರಿಯಾಕ್ಷನ್ ಯಾವ ರೀತಿಯ ಕಾಂಪೌಂಡ್ಸ್ ಅಲ್ಲಿ ನಡೆಯುತ್ತೆ, ಇಟ್ ಅಕರ್ಸ್ ಇನ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಥವಾ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್. ಇದರಲ್ಲಿ ಅಡಿಷನ್ ಆದ್ಮೇಲೆ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಏನಿದೆ ದೇ ಆರ್ ಕನ್ವರ್ಟೆಡ್ ಟು ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಆಯ್ತಾ ಮಕ್ಳೇ. ಸೊ ಇದ್ರ ರಿಕ್ವೈರ್ಮೆಂಟ್ಸ್ ಏನು, ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ ಸ್ಯಾಚುರೇಟೆಡ್ ಆಗಬೇಕು ಅಂದ್ರೆ ನಾವು ಏನ್ ರಿಕ್ವೈರ್ಮೆಂಟ್ಸ್ ಕೊಡಬೇಕು ಫಾರ್ ದಟ್ ರಿಯಾಕ್ಷನ್, ವಿ ನೀಡ್ ಟು ಹ್ಯಾವ್ ಅ ನಿಕಲ್ ಕ್ಯಾಟಲಿಸ್ಟ್ ಅಂಡ್ ವಿಲ್ ಬಿ ಆಡಿಂಗ್ ಹೈಡ್ರೋಜನ್ ಟು ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್. ಕ್ಯಾಟಲಿಸ್ಟ್ ಅಂದ್ರೆ ಏನು ಮಕ್ಳೇ, ಕ್ಯಾಟಲಿಸ್ಟ್ಸ್ ಆರ್ ಎನಿ ಕಾಂಪೌಂಡ್ಸ್ ಆರ್ ಎನಿ ಕೆಮಿಕಲ್ ಸಬ್ಸ್ಟೆನ್ಸಸ್ ದಟ್ change the rate of a chemical reaction ಆಯ್ತಾ. They change the rate of a chemical reaction without changing the reactants or the products ಆಯ್ತಾ. This is what you have to know. As you can see, ಇಲ್ಲಿ ಡಬಲ್ ಬಾಂಡ್ಸ್ ಇಲ್ಲಿ ಟ್ರಿಪಲ್ ಬಾಂಡ್ಸ್ ಕೂಡ ಇರಬಹುದು. ಇದು ಬ್ರೇಕ್ ಆಗ್ಬಿಟ್ಟು ಸಿಂಗಲ್ ಬಾಂಡ್ಸ್ ಕ್ರಿಯೇಟ್ ಆಗ್ತಿದೆ ಅಂಡ್ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡಕ್ಕೆ ಹೈಡ್ರೋಜನ್ಸ್ ಆರ್ ಬೀಯಿಂಗ್ ಆಡೆಡ್ ಟು ದ ಕಾಂಪೌಂಡ್ಸ್ ಆಯ್ತಾ. ಮೇಜರ್ ಅಪ್ಲಿಕೇಶನ್ ಏನು, ಇಟ್ ಇಸ್ ಹೈಡ್ರೋಜನೇಷನ್ ಆಫ್ ವೆಜಿಟೇಬಲ್ ಆಯಿಲ್ಸ್ ಆಯ್ತಾ ಮಕ್ಳೇ. ಸೊ ವೆಜಿಟೇಬಲ್ ಆಯಿಲ್ಸ್ ಏನಿದೆ, ದಿಸ್ ಇಸ್ these are unsaturated compounds. ಇದ್ರದ್ದು ಅಡಿಷನ್ ರಿಯಾಕ್ಷನ್ ನಡೆಸ್ಬಿಟ್ಟು we are going to get something called ವನಸ್ಪತಿ ಘೀ. ಇದನ್ನ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಜಸ್ಟ್ ನೋ ದಿಸ್. ವನಸ್ಪತಿ ಘೀನ ನಾವು ಡಾಲ್ಡಾ ಅಂತ ಕೂಡ ಕರಿತೀವಿ. ಇನ್ನೊಂದು ಏನ್ ಗೊತ್ತಿರಬೇಕು, ಯೂಶಲಿ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಏನಿದೆ ದೀಸ್ ಆರ್ ಹೆಲ್ದಿಯರ್ ಇನ್ ನೇಚರ್. ನೀವು ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ಪೂಫಾ ಮೂಫಾ ಅಂತ ಎಲ್ಲ ಕೇಳಿರ್ತೀರ ಅಲ್ವಾ. ಸೊ ದೋಸ್ ಆರ್ ನಥಿಂಗ್ ಬಟ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್. ಪೂಫಾದು elaboration it is polyunsaturated fatty acid. MUFA is monounsaturated fatty acids. So unsaturated carbon compounds are usually healthier in nature, and saturated carbon compounds, for example animal fats, tuppa ella animal fats alva, these are not considered very healthy aita. Okay, what is the last type of chemical reaction? It is substitution reaction. So ಏನಾಗುತ್ತೆ substitution reactions ಅಲ್ಲಿ ನಿಮ್ಗೆ ಏನ್ ಹೇಳ್ತಾರೆ, alkanes are usually not very reactive, but in the presence of sunlight ನಾವು ಆಲ್ಕೇನ್ಸ್ಗೆ, ಆಲ್ಕೇನ್ ಫಾರ್ ಎಕ್ಸಾಂಪಲ್ ಮೀಥೇನ್ ಆಯ್ತಾ, ಮೀಥೇನ್ ನ ಇಲ್ಲಿ ನಾವು ಬರ್ಕೊಳ್ಳೋಣ. ಸೊ ಮೀಥೇನ್ಗೆ ನಾವು ಕ್ಲೋರಿನ್ ನ ಆಡ್ ಮಾಡಿದ್ರೆ ತುಂಬಾ ಫಾಸ್ಟ್ ರಿಯಾಕ್ಷನ್ ನಡೆಯುತ್ತೆ. ಸೊ ಕ್ಲೋರಿನ್ ನ ನಾವು ಆಡ್ ಮಾಡ್ತೀವಿ. ಎಸ್, ಸೊ ದಿಸ್ ಇಸ್ ಕ್ಲೋರಿನ್. ಸೊ ಆಗೇನಾಗತ್ತೆ, ಈ ಹೈಡ್ರೋಜನ್ ಜಾಗನ ಈ ಕ್ಲೋರಿನ್ ಬಂದು ತಗೊಂಡ್ಬಿಡತ್ತೆ ಅಂಡ್ ಈ ಹೈಡ್ರೋಜನ್ ಆಚೆ ಬಂದು ಈ ಕ್ಲೋರಿನ್ ಒಟ್ಟಿಗೆ ಕಾಂಪೌಂಡ್ ನ ಫಾರ್ಮ್ ಮಾಡುತ್ತೆ. ವಾಟ್ ಆರ್ ದ ಕಾಂಪೌಂಡ್ಸ್ ವಿ ಗೆಟ್? ವಿ ಆರ್ ಗೋಯಿಂಗ್ ಟು ಗೆಟ್ ಸಮಥಿಂಗ್ ಕಾಲ್ಡ್ ಕ್ಲೋರೋಮೀಥೇನ್ ಆಯ್ತಾ. ಇದನ್ನ ಕ್ಲೋರೋಮೀಥೇನ್ ಅಂತ ಕರಿತೀವಿ. ಮತ್ತೆ ಈ ಹೈಡ್ರೋಜನ್ ಈ ಕ್ಲೋರಿನ್ ಒಟ್ಟಿಗೆ ಹೈಡ್ರೋಕ್ಲೋರಿಕ್ ಆಸಿಡ್ ನ ಫಾರ್ಮ್ ಮಾಡುತ್ತೆ. ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಯಾಕೆ? ಬಿಕಾಸ್ ಹೈಡ್ರೋಜನ್ ಇನ ಪ್ಲೇಸ್ ನ ನಮ್ಮ ಕ್ಲೋರಿನ್ ಬಂದು ಸಬ್ಸ್ಟಿಟ್ಯೂಟ್ ಮಾಡ್ತಿದೆ ಆಯ್ತಾ. ಸೊ ದಿಸ್ ಇಸ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್. ನೆಕ್ಸ್ಟ್ 2 ಇಂಪಾರ್ಟೆಂಟ್ ಕಾರ್ಬನ್ ಕಾಂಪೌಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ನಾವು. ಎಸ್, ಸೊ ನಾವು ಎಥನಾಲ್ ಹಾಗೂ ಎಥನೋಯಿಕ್ ಆಸಿಡ್ ಬಗ್ಗೆ ಡಿಸ್ಕಸ್ ಮಾಡಬೇಕು. ಎಥನಾಲ್ ಅಂದ್ರೆ ಏನು ಮಕ್ಕಳೇ? ಇದನ್ನ ನಾವು ಈಥೈಲ್ ಆಲ್ಕೋಹಾಲ್ ಅಂತ ಕೂಡ ಕರಿಬಹುದು. ಸೊ ಎಥನಾಲ್ ಒಂದಷ್ಟು ಪ್ರಾಪರ್ಟೀಸ್ ನೋಡ್ಕೊಳ್ಳೋಣ. ರೂಮ್ ಟೆಂಪರೇಚರ್ ಅಲ್ಲಿ ಎಥನಾಲ್ ಇಸ್ ಲಿಕ್ವಿಡ್. ನಾವು ಕುಡಿಯುವಂತಹ ಆಲ್ಕೋಹಾಲ್ ಏನಿದೆ ದಟ್ ಇಸ್ ಮೇಡ್ ಔಟ್ ಆಫ್ ಎಥನಾಲ್ ಓನ್ಲಿ. ದಿಟ್ ಇಸ್ ದ active ingredient in alcohols. It is a very good solvent. ಇದರಲ್ಲಿ ಏನೇ ಡಿಸಾಲ್ವ್ ಮಾಡಕ್ ಟ್ರೈ ಮಾಡಿದ್ರು ಇಟ್ ಯೂಶಲಿ ಗೆಟ್ಸ್ ಡಿಸಾಲ್ವ್ಡ್. ಇದರ ಕಾರಣ ಇದನ್ನ ಟಿಂಕ್ಚರ್ ಅಯೋಡಿನ್ ಮಾಡಕ್ಕೆ, ಕಫ್ ಸಿರಪ್ ಹಾಗೂ ಟಾನಿಕ್ಸ್ ನ ಮಾಡಕ್ಕೆ ಯೂಸ್ ಮಾಡ್ತಾರೆ. ಸೊ ಡೈಲ್ಯೂಟ್ ಎಥನಾಲ್, ಕಡಿಮೆ ಪ್ರಮಾಣದಲ್ಲಿ ಎಥನಾಲ್ ಅಂದ್ರೆ ಜಾಸ್ತಿ ಡೈಲ್ಯೂಟ್ ಆಗಿರೋ ಎಥನಾಲ್ ನ ನಾವು ಕನ್ಸ್ಯೂಮ್ ಮಾಡಿದ್ರೆ ಡ್ರಂಕನ್ನೆಸ್ ಕಾಸ್ ಆಗತ್ತೆ. ಅಂಡ್ ಇನ್ನೊಂದೇನ್ ಗೊತ್ತಿರಬೇಕು ನಿಮ್ಗೆ, ಪ್ಯೂರ್ ಎಥನಾಲ್ ಅಥವಾ 100% ಎಥನಾಲ್ ನ ಕನ್ಸ್ಯೂಮ್ ಮಾಡಿದ್ರೆ ಇಟ್ ಇಸ್ ಲೀಥಲ್ ಟು ದ ಬಾಡಿ. ಇದನ್ನ ನಾವು ಅಬ್ಸಲ್ಯೂಟ್ ಆಲ್ಕೋಹಾಲ್ ಅಂತ ಕೂಡ ಕರಿತೀವಿ. ಇನ್ನೊಂದೇನ್ ಗೊತ್ತಿರಬೇಕು ಅಂದ್ರೆ, ಎಥನಾಲ್ ಏನಿದೆ ಇದು ಇಂಡಸ್ಟ್ರಿಯಲ್ಲಿ ತುಂಬಾ ಯೂಟಿಲೈಸ್ ಆಗುತ್ತೆ ಅಲ್ವಾ. ಸೊ ಸಾಗಾಣಿಕೆ ಎಲ್ಲ ಮಾಡ್ಬೇಕಾದ್ರೆ ಎಥನಾಲ್ ನ ಬೇರೆ ಕಾರಣಕ್ಕೆ ಯೂಸ್ ಮಾಡದೆ ಇರ್ಲಿ, ಕುಡಿದೇ ಇರ್ಲಿ ಅಂತ ಎಥನಾಲಿಗೆ ಮೆಥನಾಲ್ ನ ಆಡ್ ಮಾಡ್ತಾರೆ ಆಯ್ತಾ ಮಕ್ಳೇ. ಅಂಡ್ ಮೆಥನಾಲ್ ಇಸ್ ವೆರಿ ಟಾಕ್ಸಿಕ್. ಓಕೆನಾ. ಸೊ ಈ ಮೆಥನಾಲ್ ಏನಿದೆ ಇದನ್ನ ಎಥನಾಲಿಗೆ ಆಡ್ ಮಾಡಿದೀವಿ ಅಂತ ತೋರ್ಸಕ್ಕೆ, ಇದನ್ನ ಕನ್ಸ್ಯೂಮ್ ಮಾಡಬೇಡಿ ಅಂತ ತೋರ್ಸಕ್ಕೆ ಇದಕ್ಕೆ ಡೈನ ಕೂಡ ಆಡ್ ಮಾಡ್ತಾರೆ. ಬ್ಲೂ ಕಲರ್ ಡೈನ ಕೂಡ ಆಡ್ ಮಾಡ್ತಾರೆ. ಅಂಡ್ ಈ ಮಿಕ್ಸ್ಚರ್ ನ ನಾವು ಡಿನೇಚರ್ಡ್ ಆಲ್ಕೋಹಾಲ್ ಅಂತ ಕರಿತೀವಿ.
and this is toxic to the body. ಇದನ್ನ ಯಾವತ್ತು ಕನ್ಸ್ಯೂಮ್ ಮಾಡಬಾರ್ದು. ಓಕೆನಾ? ಓಕೆ, ಕಾರಣ ಏನು ಅಂತ ಎಲ್ಲ ನಾನು ಎಕ್ಸ್ಪ್ಲನೇಷನ್ ವಿಡಿಯೋ ಅಲ್ಲಿ ಹೇಳಿದ್ದೀನಿ. ಸೊ ಮೇಕ್ ಶೋರ್ ಯು ಚೆಕ್ ದಟ್ ಔಟ್. ಸೊ ಎಥನಾಲ್ ಏನಿದೆ ಎರಡು ರೀತಿಯ ರಿಯಾಕ್ಷನ್ಸ್ ನ ಒಳಗೊಳ್ಳುತ್ತೆ ಆಯ್ತಾ. ಸೊ ಫಸ್ಟ್ ಒನ್ ಇಸ್ ವಿತ್ ಸೋಡಿಯಂ. ಸೋಡಿಯಂ ಒಟ್ಟಿಗೆ ಎಥನಾಲ್ ರಿಯಾಕ್ಟ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಅ ಪ್ರಾಡಕ್ಟ್ ನೋನ್ ಎಸ್ ಸೋಡಿಯಂ ಈಥಾಕ್ಸೈಡ್ ಅಂಡ್ ಯು ಆರ್ ಗೋಯಿಂಗ್ ಟು ಗೆಟ್ ಹೈಡ್ರೋಜನ್ ಗ್ಯಾಸ್ ಆಯ್ತಾ. ಯು ಕ್ಯಾನ್ ರಿಮೆಂಬರ್ ಇಟ್ ಇನ್ ಅ ವೇ. ಹೇಗೆ? ಸೊ ಎಥನಾಲ್ ಏನಿದೆ ದಿಸ್ ಇಸ್ ಯೂಶಲಿ ಅಸಿಡಿಕ್ ಇನ್ ನೇಚರ್ ಅಲ್ವಾ. ಸೊ ಆಸಿಡ್ಸ್ ಮೆಟಲ್ ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ ಏನ್ ಬರುತ್ತೆ ನಮಗೆ? ಸಾಲ್ಟ್ ಬರುತ್ತೆ ಹಾಗೂ ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಇನ್ನೊಂದು ರೀತಿ ಹೇಗೆ ನೆನ್ಪಿಟ್ಕೋತೀರಾ? ಎಥನಾಲಿನ ಫಾರ್ಮುಲಾನ ಬ್ರೇಕ್ ಮಾಡಿ ನೀವು ಈ ಕಡೆ ನೆಗೆಟಿವ್ ಚಾರ್ಜ್ ಕೊಡಿ, ಈ ಕಡೆ ಪಾಸಿಟಿವ್ ಚಾರ್ಜ್ ಕೊಡಿ. ನೆಕ್ಸ್ಟ್ ಸೋಡಿಯಂಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ ಅಲ್ವಾ. ಸೊ ಇಟ್ಸ್ ಗೋಯಿಂಗ್ ಟು ಕಂಬೈನ್ ವಿತ್ ದ ನೆಗೆಟಿವ್ ಪಾರ್ಟ್ ಆಫ್ ಎಥನಾಲ್ ಅಂಡ್ ಹೈಡ್ರೋಜನ್ ಇಸ್ ಗೋಯಿಂಗ್ ಟು ಕಮ್ ಔಟ್ ಆಸ್ ಗ್ಯಾಸ್. ಈ ರೀತಿ ನೆನ್ಪಿಟ್ಕೋಬಹುದು. ಈ ನೊಟೇಷನ್ಸ್ನೆಲ್ಲ ದಯವಿಟ್ಟು ನಿಮ್ಮ ಎಕ್ಸಾಮ್ ಅಲ್ಲಿ ಬರೆಯಕ್ಕೆ ಹೋಗ್ಬೇಡಿ. ಜಸ್ಟ್ ರೈಟ್ ದ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಶನ್. ನೆಕ್ಸ್ಟ್ ಎಥನಾಲ್ ರಿಯಾಕ್ಟ್ಸ್ ಟು ಗಿವ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸೊ ಎಥನಾಲ್ ಏನಿದೆ ಇನ್ ದ ಪ್ರೆಸೆನ್ಸ್ ಆಫ್ concentrated sulfuric acid. So concentrated sulfuric acid is a dehydrating agent. ಏನಕ್ಕೆ? Because it is going to remove water molecule from ethanol ಆಯ್ತಾ. ಸೊ ethanol ನ ಫಾರ್ಮುಲಾ ನೋಡೋಣ. It is something like this ಅಲ್ವಾ. ಸೊ ಇಲ್ಲಿ ಹೈಡ್ರೋಜನ್, ಇಲ್ಲಿ ಹೈಡ್ರೋಜನ್, ಇಲ್ಲಿ 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 ಎಲ್ಲ ಹೈಡ್ರೋಜನ್ ಇರುತ್ತೆ. ಸೊ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಒಟ್ಟಿಗೆ 443 ಕೆಲ್ವಿನ್ ಅಲ್ಲಿ ನಾವು ಹೀಟ್ ಮಾಡಿದ್ರೆ ಇಲ್ಲಿನ ಹೈಡ್ರಾಕ್ಸೈಡ್ ಗ್ರೂಪ್ ಮತ್ತೆ ಯಾವ್ದಾದ್ರು ಒಂದು ಹೈಡ್ರೋಜನ್ ಏನಿದೆ ಕಂಬೈನ್ ಆಗಿ ವಾಟರ್ ರೀತಿಯಲ್ಲಿ ಆಚೆ ಬಂದ್ಬಿಡತ್ತೆ. ಅಂಡ್ ಉಳಿದಿದ್ದೇನೋ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಸ್ಟ್ರಕ್ಚರ್ ಅಲ್ವಾ. ಈ ಸ್ಟ್ರಕ್ಚರ್ ಅಲ್ಲಿ ಯು ರಿಮೂವ್ ಹೈಡ್ರಾಕ್ಸೈಡ್ ಅಂಡ್ ವಾಟರ್ ಗ್ರೂಪ್ ಅಂದ್ರೆ ಆಲ್ಕೋಹಾಲ್ ಅಂಡ್ ವಾಟರ್ ಗ್ರೂಪ್. ಈ ಸ್ಟ್ರಕ್ಚರಲ್ ವೇಲೆನ್ಸಿ ಸ್ಯಾಟಿಸ್ಫೈ ಆಗಲ್ಲ. ಸೊ ಯು ಗೋಯಿಂಗ್ ಟು ಗೆಟ್ ಅ ಡಬಲ್ ಬಾಂಡ್ ಬಿಟ್ವೀನ್ ದ ಕಾರ್ಬನ್ ಆಟಮ್ಸ್ ಅಂಡ್ ದಟ್ ಡಬಲ್ ಬಾಂಡ್ ಗಿವ್ಸ್ ರೈಸ್ ಟು ಈಥೀನ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ ಆಯ್ತಾ. ವಿ ಹ್ಯಾವ್ ಟು ನೋ ಅಬೌಟ್ ಎಥನೋಯಿಕ್ ಆಸಿಡ್ ಆಯ್ತಾ. ಸೊ ಎಥನೋಯಿಕ್ ಆಸಿಡ್ ನ ನಾವು ಅಸಿಟಿಕ್ ಆಸಿಡ್ ಅಂತ ಕೂಡ ಕರಿತೀವಿ. 5 to 8% ಸೊಲ್ಯೂಷನ್ ಆಫ್ ಅಸಿಟಿಕ್ ಆಸಿಡ್ ಇಸ್ ನೋನ್ ಎಸ್ ವಿನೆಗರ್ ವಿಚ್ ಇಸ್ ಯೂಸ್ಡ್ ಆಸ್ ಅ ಪಿಕಲ್ ಪ್ರಿಸರ್ವೇಟಿವ್. ಉಪ್ಪಿನಕಾಯಿನ ಜಾಸ್ತಿ ದಿನ ಶೇಖರಣೆ ಮಾಡಕ್ಕೆ ನಾವು ವಿನೆಗರ್ನ ಯೂಸ್ ಮಾಡ್ತೀವಿ. Ethanoic acid is a carboxylic acid which is a weak acid. Okay na. Next ethanoic acid na melting point enide it is 290 Kelvin. ಹಂಗಂದ್ರೆ ethanoic acid ಏನಿದೆ ಇದು ಕೋಲ್ಡ್ ಕ್ಲೈಮೇಟ್ಸ್ ಅಲ್ಲಿ ಅಥವಾ ಚಳಿ ವಾತಾವರಣದಲ್ಲಿ ತುಂಬಾ ಫ್ರೀಸ್ ಆಗ್ಬಿಡತ್ತೆ. ಅದರ ಕಾರಣ ethanoic acid ನ ಗ್ಲೇಷಿಯಲ್ ಅಸಿಟಿಕ್ ಆಸಿಡ್ ಅಂತ ಕೂಡ ಕರೀತಾರೆ ಆಯ್ತಾ. ಓಕೆ, ಇದ್ರ ರಿಯಾಕ್ಷನ್ಸ್ ಯಾವ ರೀತಿ ಇರುತ್ತೆ ನೋಡೋಣ. ಸೊ 4 ಟೈಪ್ಸ್ ಆಫ್ ರಿಯಾಕ್ಷನ್ಸ್ ನ ಮೆನ್ಷನ್ ಮಾಡ್ತಾರೆ ಫಾರ್ ethanoic acid ಆಯ್ತಾ. ಫಸ್ಟ್ ಇಸ್ ಎಸ್ಟರಿಫಿಕೇಶನ್ ರಿಯಾಕ್ಷನ್. ಸೊ ಒಂದು ಆಸಿಡ್ ಹಾಗೂ ಒಂದು ಆಲ್ಕೋಹಾಲ್ ಏನಿದೆ ಇದು ರಿಯಾಕ್ಟ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಅ ಪ್ರಾಡಕ್ಟ್ ನೋನ್ ಎಸ್ ಎಸ್ಟರ್ ಆಯ್ತಾ. ಸೊ ಎಸ್ಟರ್ ಬರ್ತಿರೋದ್ರಿಂದ ಈ ರೀತಿಯ ರಿಯಾಕ್ಷನ್ ನಾವು ಎಸ್ಟರಿಫಿಕೇಶನ್ ರಿಯಾಕ್ಷನ್ ಅಂತ ಕರಿತೀವಿ. ಪ್ರಾಡಕ್ಟ್ ನ ಹೇಗೆ ನೆನ್ಪಿಟ್ಕೋತೀರಾ? ಇಲ್ಲಿ ಎಥನೋಯಿಕ್ ಆಸಿಡ್ ಅಲ್ವಾ. ಸೊ ಆಸಿಡ್ ಹ್ಯಾಸ್ ಅ ಟೆಂಡೆನ್ಸಿ ಟು ಗಿವ್ ಔಟ್ ಹೈಡ್ರೋಜನ್ ಆಟಮ್. ಸೊ ಈ ಹೈಡ್ರೋಜನ್ ಆಟಮ್ ಮತ್ತೆ ಆಲ್ಕೋಹಾಲಿನ OH ಗ್ರೂಪ್ ಏನಿದೆ ಇವೆರಡು ಕಂಬೈನ್ ಆಗ್ಬಿಟ್ಟು ವಾಟರ್ ನ ಕೊಡತ್ತೆ. ಮತ್ತೆ ವಾಟ್ ಎವರ್ ಇಸ್ ರಿಮೈನಿಂಗ್ ಇಲ್ಲಿನ CH3COO ಇಲ್ಲಿನ C3CH2 ಏನಿದೆ ಇದು ಕಂಬೈನ್ ಆಗಿ ನಮ್ಗೆ ಎಸ್ಟರ್ ನ ಕೊಡತ್ತೆ ಆಯ್ತಾ. ಮೇಕ್ ಶೋರ್ ಯು ಗಿವ್ ಅಟೆನ್ಷನ್ ಟು ದ ಸ್ಟ್ರಕ್ಚರ್ ಆರ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದೀಸ್ ಕಾಂಪೌಂಡ್ಸ್. ಓಕೆ, ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಬಂದು ಸೆಪಾನಿಫಿಕೇಶನ್ ರಿಯಾಕ್ಷನ್. ಎಸ್ಟರ್ನ ಪ್ರಾಡಕ್ಟ್ ಆಗಿ ನೀಡಿದ್ರೆ ಅದನ್ನ ಎಸ್ಟರಿಫಿಕೇಶನ್ ಅಂತೀವಿ. ಸೋಪ್ನ ಪ್ರಾಡಕ್ಟ್ ಆಗಿ ನೀಡಿದ್ರೆ ಆ ರೀತಿಯ ರಿಯಾಕ್ಷನ್ ನಾವು ಸೆಪಾನಿಫಿಕೇಶನ್ ರಿಯಾಕ್ಷನ್ ಅಂತ ಕರಿತೀವಿ. ಹೇಗೆ ನಡೆಯುತ್ತೆ ಇದು? ನಾವು ಎಸ್ಟರಿಗೆ NaOH ನ ಆಡ್ ಮಾಡಿದ್ರೆ ಆಗ ನಮ್ಗೆ ಎರಡು ಡಿಫ್ರೆಂಟ್ ಪ್ರಾಡಕ್ಟ್ಸ್ ಬರುತ್ತೆ. ಈ ಪ್ರಾಡಕ್ಟ್ ಏನಿದೆ CH3COONA ಇದನ್ನ ನಾವು ಸೋಡಿಯಂ ಎಥನೋಯೇಟ್ ಅಂತ ಕರಿತೀವಿ. ಇಟ್ ಇಸ್ ಆಲ್ಸೋ ನೋನ್ ಆಸ್ ಸೋಡಿಯಂ ಅಸಿಟೇಟ್ ಆಯ್ತಾ ಮಕ್ಳೇ, ಸೋಡಿಯಂ ಎಥನೋಯೇಟ್. ಸೊ ಈ ರಿಯಾಕ್ಷನ್ ನ ಬಳಸ್ಕೊಂಡು ನಾವು ಸೋಪ್ಸ್ ನ ತಯಾರು ಮಾಡ್ಬೋದು. ವಾಟರ್ ಸೋಪ್ಸ್ ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ತೀರಾ. ಈ ರಿಯಾಕ್ಷನ್ ನ ಹೇಗೆ ನೆನ್ಪಿಟ್ಕೋತೀರಾ? CH3COO C2H5 ಇದೆ ಅಲ್ವಾ, ಇದರಲ್ಲಿ ಮತ್ತೆ ಮೈನಸ್ ಪ್ಲಸ್ ಚಾರ್ಜ್ ಹಾಕಿ NaOH ಅಲ್ಲಿ ಕೂಡ ಪ್ಲಸ್ ಮೈನಸ್ ಚಾರ್ಜ್ ಹಾಕಿ ಕರೆಸ್ಪಾಂಡಿಂಗ್ ಆಗಿ ಈ CH3COO ಪಾರ್ಟ್ ಒಟ್ಟಿಗೆ Na ಸೇರ್ಕೊಂಡು ಸೋಡಿಯಂ ಎಥನೋಯೇಟ್ ನ ಫಾರ್ಮ್ ಮಾಡುತ್ತೆ. ಮತ್ತೆ C2H5 ಒಟ್ಟಿಗೆ OH ಪಾರ್ಟ್ ಸೇರ್ಕೊಂಡು ಆಲ್ಕೋಹಾಲ್ ನ ಪ್ರಾಡಕ್ಟ್ ಆಗಿ ನೀಡುತ್ತೆ. ದಿಸ್ ಇಸ್ ಆಲ್ಕೋಹಾಲ್ ಆಯ್ತಾ. ಓಕೆ, ದಟ್ ಇಸ್ ದ ಸೆಕೆಂಡ್ ಟೈಪ್ ಆಫ್ ರಿಯಾಕ್ಷನ್. Third type of reaction is reaction with base. Ethanoic acid is an acid, so it reacts with a base like NaOH to give what are the products? It's going to give salt and water ಆಯ್ತಾ. So CH3COONA is the
it is sodium ethanoate and it is a salt that is being released. Next ಏನು with carbonates and hydrogen carbonates. Again ನೆನ್ಪು ಮಾಡ್ಕೊಳ್ಳಿ, ಹಿಂದಿನ ಚಾಪ್ಟರ್ಸ್ ಅಂದ್ರೆ ಪ್ರೀವಿಯಸ್ ಸೆಮ್ ಅಲ್ಲಿ ಇದ್ದ ಚಾಪ್ಟರ್ಸ್, ಆಸಿಡ್ಸ್ ಏನಿದೆ ಇದು ಹೈಡ್ರೋಜನ್ ಕಾರ್ಬೋನೇಟ್ಸ್ ಮತ್ತೆ ಸೋಡಿಯಂ ಕಾರ್ಬೋನೇಟ್ ಮತ್ತೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ ಪ್ರಾಡಕ್ಟ್ಸ್ ಏನ್ ಕೊಡ್ತು, ಯು ಗೋಯಿಂಗ್ ಟು ಗೆಟ್ ಸಾಲ್ಟ್, carbon dioxide and water ಆಯ್ತಾ ಮಕ್ಕಳೇ. So this is what you have to remember and make sure you always write the balanced chemical equation everywhere ಅಂತ. Okay, ಈಗ saponification ಬಗ್ಗೆ ಮಾತಾಡಿದ್ವಿ, let's move on to soaps ಆಯ್ತಾ. So what are soaps ಮಕ್ಕಳೇ? Previous slide ಅಲ್ಲಿ you saw sodium ethanoate as a soap ಅಲ್ವಾ. Soaps are usually long chain carboxylic acids ದು sodium ಅಥವಾ potassium salts ಆಯ್ತಾ. They are sodium or potassium salts of long chain carboxylic acids. So one the example of soap could be C17H35 COO ಆಯ್ತಾ ಮಕ್ಕಳೇ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸೋಪ್ ಆಯ್ತಾ. ಯು ಡೋಂಟ್ ಹ್ಯಾವ್ ಟು ರಿಮೆಂಬರ್ ದಿಸ್. ಸೋಪ್ ಜೊತೆಗೆ ಇನ್ನೊಂದ್ರ ಬಗ್ಗೆ ಗೊತ್ತಿರಬೇಕು, ವಾಟ್ ಇಸ್ ದ್ಯಾಟ್? ಮೋಸ್ಟ್ ಆಫ್ ದ ಡರ್ಟ್ ಏನಿದೆ ನಮ್ಮ ಬಟ್ಟೆಗೆಲ್ಲ ಕೊಳೆ ಅಂತ ಆಗುತ್ತೆ, ದಟ್ ಇಸ್ ಆಯಿಲಿ ಇನ್ ನೇಚರ್ ಆಯ್ತಾ, ಅಂಡ್ ಅದು ವಾಟರ್ ಅಲ್ಲಿ ಡಿಸಾಲ್ವ್ ಆಗಲ್ಲ. ಸೊ ಇದನ್ನ ರಿಮೂವ್ ಮಾಡಕ್ಕೆ ಸೋಪ್ ಹೇಗೆ ಆಕ್ಟ್ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಆಕ್ಷನ್ ಆಫ್ ಸೋಪ್ ಹೇಗಿರುತ್ತೆ? ಸೊ ಈ 17H35 CON ಏನಿದೆ, ಇದರ ಸ್ಟ್ರಕ್ಚರ್ ಹೇಗಿರುತ್ತೆ ಗೊತ್ತಾ? ಈ ರೀತಿ ಒಂದು ಬಾಲ ಇರುತ್ತೆ ಮತ್ತೆ ಒಂದು ತಲೆ ಇರುತ್ತೆ ಮಾಲಿಕ್ಯೂಲ್ಗೆ, ಓಕೆನಾ. ಸೊ ಈ ಹೆಡ್ ಏನಿದೆ, ಈ ತಲೆ ಭಾಗ ಏನಿದೆ, ದಿಸ್ ಇಸ್ ದ ಅಯಾನಿಕ್ ಪಾರ್ಟ್, ಓಕೆನಾ. ಸೊ ದಿಸ್ ಇಸ್ ದ ಅಯಾನಿಕ್ ಪಾರ್ಟ್ ಅಂಡ್ ಇಟ್ ಇಸ್ ಹೈಡ್ರೋಫಿಲಿಕ್ ಇನ್ ನೇಚರ್. ಹೈಡ್ರೋಫಿಲಿಕ್ ನ ಅರ್ಥ ಏನು? ನೀರಂದ್ರೆ ಈ ಭಾಗಕ್ಕೆ ತುಂಬಾ ಇಷ್ಟ ಆಯ್ತಾ. ಓಕೆ, ನೀರಂದ್ರೆ ಈ ಭಾಗಕ್ಕೆ ತುಂಬಾ ಇಷ್ಟ. ಅಂಡ್ ಈ ಪಾರ್ಟ್ ಏನಿದೆ, ಉದ್ದ ಬಾಲ ಏನಿದೆ, ಹನುಮಂತನ್ ಬಾಲ, ಇದಕ್ಕೆ ನೀರಂದ್ರೆ ಇಷ್ಟ ಆಗಲ್ಲ. ಸೊ ಇಟ್ ಇಸ್ ಹೈಡ್ರೋಫೋಬಿಕ್ ಇನ್ ನೇಚರ್. ಹೈಡ್ರೋಫೋಬಿಕ್, ಎಸ್. ಸೊ ಈಗ ಏನಕ್ಕೆ ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದ್ರೆ, ಸೋಪ್ನ ನೀರಿಗೆ ಹಾಕಿದಾಗ ಏನಾಗತ್ತೆ ಅಂದ್ರೆ, ಈ ಆಚೆ ಇರೋ ಭಾಗ ಏನ್ ಹೇಳುತ್ತೆ ನೋಡು, ಬಾಲ ಭಾಗ, ನಿನ್ಗೆ ನಾನು ನೀರ್ನ ತಾಕಕ್ಕೆ ಬಿಡಲ್ಲ, ನೀನು ಈ ರೀತಿಯ ಒಂದು ಕಾನ್ಫರ್ಮೇಶನ್ ನ ಅಚೀವ್ ಮಾಡ್ಬಿಡು ಅಂತ ಹೇಳುತ್ತೆ. ಆಗ ತಲೆ ಭಾಗ ಅಥವಾ ಅಯಾನಿಕ್ ಭಾಗ ಏನಿದೆ, ಅದಕ್ಕೆ ನೀರ್ ಇಷ್ಟ ಅಲ್ವಾ. ಸೊ ಅದು ನೀರ್ನ ರೀಚ್ ಆಗೋ ಹಾಗೆ ಈ ರೀತಿಯ ಕಾನ್ಫರ್ಮೇಶನ್ ನ ಅಟೇನ್ ಮಾಡುತ್ತೆ. ಮತ್ತೆ ಬಾಲದ ಭಾಗ ಏನಿದೆ, ಅದು ಒಳಗಡೆ ಉಳ್ಕೊಂಡ್ಬಿಡತ್ತೆ ಅಂಡ್ ಅದು ನೀರಿನೊಟ್ಟಿಗೆ ಕಾಂಟ್ಯಾಕ್ಟ್ ಅಲ್ಲಿ ಬರಲ್ಲ ಆಯ್ತಾ. ದಿಸ್ ಫಾರ್ಮೇಶನ್ ಏನಿದೆ, ಇದನ್ನ ನಾವು ಮಿಸಲ್ ಅಂತ ಕರಿತೀವಿ. ದಿಸ್ ಇಸ್ ನೋನ್ ಆಸ್ ಮಿಸಲ್. ಅಂಡ್ ಮಿಸಲ್ ನ ಅಡ್ವಾಂಟೇಜ್ ಏನು ಅಂದ್ರೆ, ಈ ಕಾನ್ಫರ್ಮೇಶನ್ ಅಟೇನ್ ಆದಾಗ ಮಧ್ಯದಲ್ಲಿ ಡರ್ಟ್ ಮಾಲಿಕ್ಯೂಲ್ಸ್ ಏನಿದೆ ಟ್ರ್ಯಾಪ್ ಆಗ್ಬಿಡತ್ತೆ, ಡರ್ಟ್ ಆರ್ ಆಯಿಲ್ ಮಾಲಿಕ್ಯೂಲ್ಸ್ ಟ್ರ್ಯಾಪ್ ಆಗ್ಬಿಡತ್ತೆ. ಆಗ ನಾವು ಈ ರೀತಿಯ ಸೋಪ್ನ ನೀರಿಗೆ ಹಾಕಿದ್ವಿ, ನೀರ್ನ ಬಟ್ಟೆಗೆ ಹಾಕಿದ್ವಿ, ಸೋಪ್ ನೀರ್ನ ಬಟ್ಟೆಗೆ ಹಾಕಿದ್ವಿ, ಈ ಎಲ್ಲಾ ಸೋಪ್ ಮಾಲಿಕ್ಯೂಲ್ಸ್ ಕೊಳೆನ ಹಿಡ್ದಿಟ್ಕೊಂಡ್ಬಿಟ್ಟು ಮಿಸಲ್ನ ಫಾರ್ಮ್ ಮಾಡುತ್ತೆ. ಆಗ ನೀವು ಬಟ್ಟೆನ ಎತ್ಕೊಂಡು ಜಾಡ್ಸಿ ಒಗೆದಾಗ ಈ ರೀತಿಯ ಮಿಸಲ್ಸ್ ಏನಿದೆ ಬಟ್ಟೆಯಿಂದ ಸೆಪರೇಟ್ ಔಟ್ ಆಗ್ಬಿಡತ್ತೆ. ಮತ್ತೆ ನೀರ್ ಹಾಕಿದಾಗ ಮಿಸಲ್ಸ್ ಏನಿದೆ ಬಟ್ಟೆನ ಬಿಟ್ಟು ಹೊರಗೆ ಹೋಗ್ಬಿಡತ್ತೆ ಆಯ್ತಾ. ಅಂಡ್ ದಟ್ ಇಸ್ ರಿಗಾರ್ಡಿಂಗ್ ದ ಆಕ್ಷನ್ ಆಫ್ ಸೋಪ್ ಆಯ್ತಾ ಮಕ್ಕಳೇ. ಓಕೆ, ಸೊ ಲಾಸ್ಟ್ ಕಾನ್ಸೆಪ್ಟ್ ಬಂದು ಹಾರ್ಡ್ ವಾಟರ್ ಹಾಗೂ ಡಿಟರ್ಜೆಂಟ್ ಬಗ್ಗೆ ಆಯ್ತಾ ಮಕ್ಕಳೇ. ಹಾರ್ಡ್ ವಾಟರ್ ಅಂದ್ರೇನು? ಯಾವ ವಾಟರ್ ಅಲ್ಲಿ ಕ್ಯಾಲ್ಸಿಯಂ ಹಾಗೂ ಮೆಗ್ನೀಷಿಯಂ ಸಾಲ್ಟ್ಸ್ ಇರತ್ತೋ ಆ ರೀತಿಯ ವಾಟರ್ನ ನಾವು ಹಾರ್ಡ್ ವಾಟರ್ ಅಂತ ಕರಿತೀವಿ. ಹಾರ್ಡ್ ವಾಟರ್ ಅಲ್ಲಿ ಸೋಪ್ ಏನಿದೆ ಸರಿಯಾಗಿ ಕೆಲಸ ಮಾಡಲ್ಲ ಆಯ್ತಾ ಮಕ್ಕಳೇ. ಏನಕ್ಕೆ? ಸೋಪಿನ COO ಭಾಗ ಏನಿದೆ, ಇಲ್ಲಿ ಎಣ್ಣೆ ಜಾಗನ ಕ್ಯಾಲ್ಸಿಯಂ ಹಾಗೂ ಮೆಗ್ನೀಷಿಯಂ ಬಂದು ತಗೊಂಡ್ಬಿಡತ್ತೆ ಆಯ್ತಾ. ಕ್ಯಾಲ್ಸಿಯಂ ಅಥವಾ ಮೆಗ್ನೀಷಿಯಂ ಬಂದು ತಗೊಂಡ್ಬಿಡತ್ತೆ ಆಯ್ತಾ. ಆಗ ಈ ಪಾರ್ಟ್ ಏನಿದೆ ಇದು COOCA ಅಥವಾ COONG ಆಗತ್ತೆ ಅಲ್ವಾ. ಸೊ ದಿಸ್ ಮಾಲಿಕ್ಯೂಲ್ ಏನಿದೆ ದಟ್ ಫಾರ್ಮ್ಸ್ ಅ ಪ್ರೆಸಿಪಿಟೇಟ್ ಆಯ್ತಾ. ಸೊ ಸೋಪ್ ಏನ್ ಮಾಡ್ಬೇಕು? ಸೋಪ್ ಹೋಗ್ಬಿಟ್ಟು ಮಿಸಲ್ ನ ಫಾರ್ಮ್ ಮಾಡ್ಬೇಕು ಅಲ್ವಾ. ಸೊ ಮಿಸಲ್ ನ ಫಾರ್ಮ್ ಮಾಡೋ ಬದಲು ಸೋಪ್ ಪ್ರೆಸಿಪಿಟೇಟ್ ಆಗ್ಬಿಟ್ಟೆ ಕೆಲಸ ಮಾಡಲ್ಲ ಅಲ್ವಾ. ಸೊ ಅದ್ರ ಕಾರಣ ನಾವು ಹಾರ್ಡ್ ವಾಟರ್ ಅಲ್ಲಿ ಸೋಪ್ ನ ಯೂಸ್ ಮಾಡಲ್ಲ. ಇನ್ಸ್ಟೆಡ್ ವಿ ಯೂಸ್ ಸಮಥಿಂಗ್ ಕಾಲ್ಡ್ ಡಿಟರ್ಜೆಂಟ್ಸ್ ಆಯ್ತಾ. ಸೊ ಡಿಟರ್ಜೆಂಟ್ ಅನ್ನ ಡೆಫಿನೇಷನ್ ಏನು? ದೇ ಆರ್ ಸೋಡಿಯಂ ಸಾಲ್ಟ್ಸ್ ಆಫ್ ಸಲ್ಫೋನಿಕ್ ಆಸಿಡ್ಸ್ ಆರ್ ಅಮೋನಿಯಂ ಸಾಲ್ಟ್ಸ್ ವಿತ್ ಕ್ಲೋರೈಡ್ ಅಂಡ್ ಬ್ರೋಮೈಡ್ ಅಯಾನ್ಸ್. ಇವೆರಡು ಡೆಫಿನೇಷನ್, ಸೋಪ್ ಹಾಗೂ ಡಿಟರ್ಜೆಂಟ್ ಅನ್ನ ಡೆಫಿನೇಷನ್ ದಯವಿಟ್ಟು ಬೈ ಹಾರ್ಟ್ ಮಾಡ್ಕೊಂಡ್ಬಿಡಿ, ಓಕೆನಾ. ಓಕೆ, ಇದರ ಅಡ್ವಾಂಟೇಜ್ ಏನು? ಡಿಟರ್ಜೆಂಟ್ ಏನಿದೆ ಇದು ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ ನ ಕ್ಯಾಲ್ಸಿಯಂ ಹಾಗೂ ಮೆಗ್ನೀಷಿಯಂ ಅಯಾನ್ಸ್ ಒಟ್ಟಿಗೆ ಫಾರ್ಮ್ ಮಾಡಲ್ಲ. ಸೊ ದಟ್ ಇಸ್ ವೈ ಡಿಟರ್ಜೆಂಟ್ ಇಸ್ ಯೂಸ್ಡ್ ಇನ್ ಹಾರ್ಡ್ ವಾಟರ್, ಓಕೆನಾ. ಓಕೆ, ಡಿಟರ್ಜೆಂಟ್ಸ್ ಯೂಸ್ ಆಗೋದು ಇನ್ ಶಾಂಪೂಸ್ ಅಂಡ್ ಕ್ಲೀನಿಂಗ್ ಕ್ಲೋತ್ಸ್, ಬಟ್ಟೆ ಒಗೆಯುವಂತಹ ಸಬ್ಸ್ಟೆನ್ಸಸ್ ಅಲ್ಲಿ ಆಯ್ತಾ ಮಕ್ಕಳೇ. ಸೊ ದ್ಯಾಟ್ ಬ್ರಿಂಗ್ಸ್ ಅಸ್ ಟು ದ ಎಂಡ್ ಆಫ್ ದಿಸ್ ರೀಕ್ಯಾಪ್. ಅಗೇನ್ ನಾ ಹೇಳ್ದಾಗೆ ನಿಮಗೆ ಫುಲ್ ಇನ್ ಡೆಪ್ತ್ ವಿಡಿಯೋ ಬೇಕು ಅಂದ್ರೆ ನೀವು ಹೋಗ್ಬಿಟ್ಟು ಎಕ್ಸ್ಪ್ಲನೇಷನ್ ವಿಡಿಯೋನ ಚೆಕ್ಔಟ್ ಮಾಡಿ. ಸೊ ಫಾರ್ ನಾವ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಅಂಡ್ ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.